ನಮಸ್ಕಾರ. BNSSನ ಇನ್ನೊಂದು ಪ್ರಮುಖ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸ್ಸಿಂಗ್ ಅಬೌಟ್ ದಿ ಬೇಲ್ ಆ್ಯಂಡ್ ಬೇಲ್ ಬಾಂಡ್ಸ್. ಫಸ್ಟ್ ಆಫ್ ಆಲ್ ವಿ ಮಸ್ಟ್ ನೋ ವಾಟ್ ಈಸ್ ಮೆಂಟ್ ಬೈ ಬೇಲ್ ಆ್ಯಂಡ್ ದೆನ್ how the bail bonds play a vital role. So these two aspects we are seeing, and we are in turn trying to cover the BNSS sections 478 to 496. We are doing this video of BNSS '23 and covering section 478 to 496. Mainly for the students of law, we are trying to give you the conceptual idea of these two particular aspects, bail and bail bonds. ಜಾಮೀನು ಮತ್ತು ಜಾಮೀನು ಬಾಂಡ್ಗಳು ಅಂದ್ರೇನು ಅಂತಕ್ಕಂಥದ್ದನ್ನು, ಅದರ ಪರಿಕಲ್ಪನೆಯನ್ನು ನಿಮಗೆ ಕೊಡುವಂತಹ ಮತ್ತು ಈ ಒಂದು ಕಲಮುಗಳ ಪ್ರಾವಧಾನಗಳಲ್ಲಿ ಏನೇನಿದೆ ಅಂತಕ್ಕಂಥ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ಭಾಳಷ್ಟು ಜನ ಈ ವಿಡಿಯೋದ ಬಗ್ಗೆ ಅರ್ಜೆಂಟಾಗಿ ಕೇಳುವವರನ್ನು ನಾನು ನೋಡಿದ್ದೆ. ಬಟ್ ಐ ಆಮ್ ಡೂಯಿಂಗ್ ದಿ ಕ್ಲಾಸಸ್ ಸೀಕ್ವೆನ್ಸಿಯಲಿ ಆ್ಯಂಡ್ ಅಕಾರ್ಡಿಂಗ್ ಟು ದ ಸಿಲೆಬಸ್. ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, almost this week I am completing CPC. Once I complete CPC, the frequency of the video increases on BNS also, BNSS also, right? So in this we are understanding what is meant by bail, types of bail. We are also seeing types of bail. So then classifications of offenses under bail. ಈ ಜಾಮೀನಿನ ವಿಷಯದಲ್ಲಿ ಯಾವ ಅಪರಾಧಗಳನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಆಮೇಲೆ ಈ ಸೆಕ್ಷನ್ಗಳ ವಿವರವಾದ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತರ್ತೀನಿ. ಸೊ ದಟ್ ಈಸ್ ಅವರ್ ಆಬ್ಜೆಕ್ಟಿವ್ ಟುಡೇ. ಸಿ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಬೇಲ್? ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಬೇಲ್? ಬೇಲ್ ಮೀನ್ಸ್ person who is under arrest or due to be arrested. ಇಬ್ಬರಿಗೂ ಬರುತ್ತೆ. ಒಬ್ಬ ವ್ಯಕ್ತಿ ದಸ್ತಗಿರಿಯಲ್ಲಿದ್ದರೆ ಅಥವಾ ಒಬ್ಬ ವ್ಯಕ್ತಿ ದಸ್ತಗಿರಿಯಾಗುವಂತಹ ಸಂದರ್ಭವಿದ್ದರೆ, ಇವೆರಡರಲ್ಲಿಯೂ ನಾವೇನು ಮಾಡ್ತೀವಿ, ಅವನಿಗೆ ಜಾಮೀನು ಕೊಡ್ತೀವಿ. ಆ ಜಾಮೀನು ಕೊಡುವುದರಿಂದ ಅವ ಬಿಡುಗಡೆಯಿಂದ ಜೈಲಿನಿಂದ ಅಥವಾ ದಸ್ತಗಿರಿಯಿಂದ ಮುಕ್ತಿ ಹೊಂದ್ತಾನೆ ಅಥವಾ ಬಿಡುಗಡೆಗೊಳ್ತಾನೆ. ಅದು ಆ ಬಿಡುಗಡೆ ಇದೆಯಲ್ಲ, ಅದು ತಾತ್ಕಾಲಿಕವಾದಂಥದ್ದೇ ಹೊರತು ಶಾಶ್ವತ ಅಲ್ಲ. ಬೇಲ್ ಮೀನ್ಸ್ ರಿಲೀಸ್ ಆಫ್ ಎ ಪರ್ಸನ್ ಅಕ್ಯೂಸ್ಡ್ ಆರ್ suspected of commission of an offense from the custody of law. The word used is custody of law, upon conditions imposed by the officer or the court on the execution of a bond or bail bond. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡುವಂತಹ ಸಂದರ್ಭ ಇದ್ದರೆ ಅಥವಾ ದಸ್ತಗಿರಿ ಮಾಡಿದರೆ, ದಸ್ತಗಿರಿ ಮಾಡುವ ಸೂಚನೆಗಳಿದ್ದರೆ, ಅಂತಹ ಸಂದರ್ಭದಲ್ಲಿ ಜಾಮೀನು ಕೊಡ್ಬೋದು. ಈ ಜಾಮೀನು ಕೊಡುವಂತಹ ಅಧಿಕಾರ ಇಟ್ ಈಸ್ ದೇರ್ ಫಾರ್ ಪೊಲೀಸ್ ಆಲ್ಸೋ, ಇಟ್ ಈಸ್ ದೇರ್ ಫಾರ್ ಕೋರ್ಟ್ ಆಲ್ಸೋ. ಇಲ್ಲಿ ನ್ಯಾಯಾಲಯವು ಬೇಲ್ ಕೊಡ್ಬೋದು, ಜಾಮೀನು ಕೊಡ್ಬೋದು, ಅಥವಾ ಪೊಲೀಸ್ ಅಧಿಕಾರಿಯು SHO ಸ್ಟೇಷನ್ ಹೆಡ್ ಆಫೀಸರ್ ಅವರು ಕೂಡ ಬೇಲ್ ಕೊಡ್ಬೋದು. ಆಮೇಲೆ ಬೇಲ್ ಅಥವಾ ಇದು
ಅನ್ನೋದನ್ನು ನಾವು ಸೆಕ್ಷನ್ 2B ನೋಡ್ತೀವಿ. ವಿ ವಿಲ್ ಸಿ ಇಟ್ ಇನ್ ಸೆಕ್ಷನ್ 2B. ಆ ಡೆಫಿನೇಷನ್ ಒಂದು ಸಾರವನ್ನು ನಾನಿಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಅಂದರೆ ಬೇಲ್ ಅಂದರೆ ಇದು. ಬೇಲ್ ಅಂದರೆ ಒಬ್ಬ ವ್ಯಕ್ತಿನ ಬಿಡೋದು. ಹೆಂಗೆ ಬಿಡೋದು? ಅವನಿಂದ ನಾವು ಏನು ಮಾಡ್ಬೋದು, ಬರೆಸ್ಕೋಬೇಕು. ಆಮೇಲೆ ಅವನ ಜೊತೆಗೆ ಬೇರೆ ವ್ಯಕ್ತಿಗಳ ಕಡೆಯಿಂದನೂ ನಾವೇನು ಮಾಡಬೇಕು, ಅವನನ್ನು ಹಿಡಿದು ತಂದು ಕೊಡ್ತೀವಿ ನಿಮಗೆ ಅಂತ ಬರೆಸ್ಕೋಬೇಕು. ಇದು ಜಾಮೀನು. ಸುಮ್ಮನೆ ಬಿಡೋದು ಜಾಮೀನಲ್ಲ. ಸುಮ್ಮನೆ ಬಿಡೋದು ರಿಲೀಸ್ ಆಗುತ್ತೆ. ಇಫ್ ವಿ ರಿಲೀಸ್ ಐ ಥಿಂಕ್ ಅಕ್ವಿಟಲ್ ಆಗುತ್ತೆ. ಅದು ಅಕ್ವಿಟಲ್ ಅಥವಾ ರಿಲೀಸ್. ಆದರೆ ಬೇಲ್ ಮೇಲೆ ಬಿಡೋದು ಬೇರೆ. ಜಾಮೀನ್ ಮೇಲಿದ್ದಾನೆ ಅವನು ಅಂತಂದರೆ ಪೊಲೀಸರ ನಿಗಾದಲ್ಲಿರ್ತಾನೆ, ಕೋರ್ಟಿನ ನಿಗಾದಲ್ಲಿರ್ತಾನೆ, ನ್ಯಾಯಾಧೀಶರ ನಿಗಾದಲ್ಲಿರ್ತಾನೆ ಅವನು ಅಂತ ಅರ್ಥ. ಬೇಲೆಬಲ್ ಅಫೆನ್ಸ್ ನೋಡಿ, ಅಗೇನ್ ಈ ಬೇಲ್ ವಿಷಯ ಇದೆ ಅಲ್ವಾ. ಬೇಲ್, ದೇರ್ ಆರ್ 2 types ಆಫ್ ಬೇಲ್. ಬೇಲ್ ಆಸ್ ಎ ಮ್ಯಾಟರ್ ಆಫ್ ರೈಟ್. ಬೇಲ್ ಆಸ್ ಎ ರೈಟ್, ಆಸ್ ಎ ರೈಟ್. ಬೇಲ್ on discretion of court or officer. Normally it is court only. ಅಂದರೆ ಕೆಲವು ಅಪರಾಧಗಳು ಹೀಗಿದಾವಲ್ಲ, ಅದರಲ್ಲಿ ನೀವು ಜಾಮೀನು ಕೊಟ್ಟರೆ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ದಟ್ ಈಸ್ ಬೇಲೇಬಲ್ ಅಫೆನ್ಸ್. ದಟ್ ಈಸ್ ಬೇಲೇಬಲ್ ಅಫೆನ್ಸ್. ಬೇಲೇಬಲ್ ಅಫೆನ್ಸಲ್ಲಿ ಬೇಲ್ ಕೇಳುವುದು ನಮ್ಮ ಹಕ್ಕು. ಬೇಲ್ ನಿರಾಕರಿಸೋ ಹಾಗಿಲ್ಲ. ದೇ ಕ್ಯಾನ್ ನಾಟ್ ಡಿನೈ, ಬಟ್ ದೇ ಕ್ಯಾನ್ ಪುಟ್ ಕಂಡೀಷನ್. ಪೊಲೀಸ್ ಆರ್ ದ ಕೋರ್ಟ್ ಕ್ಯಾನ್ ಪುಟ್ ಯು ಸರ್ಟನ್ ಕಂಡೀಷನ್ಸ್. ಓಕೆ, ಬೇಸ್ಡ್ ಆನ್ ದೋಸ್ ಕಂಡೀಷನ್ಸ್ ಯು ವಿಲ್ ಬಿ ರಿಲೀಸ್ಡ್. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಬೇಲೇಬಲ್ ಅಫೆನ್ಸ್. ಬೇಲೇಬಲ್ ಅಫೆನ್ಸ್. ಸೊ ಬೇಲೇಬಲ್ ಅಫೆನ್ಸ್ ಇಸ್ ಎ ಮ್ಯಾಟರ್ ಆಫ್ ರೈಟ್. Bailable offense is a matter of right. There are certain situations where you are arrested, you don't have a right. They are called as non-bailable offenses. ಕೆಲವೊಂದು ಅಪರಾಧಗಳಲ್ಲಿ ನಿಮಗೆ ಹಕ್ಕಾಗಿ ಬೇಲ್ ಕೊಡೋಕ್ಕಾಗಲ್ಲ. ಹಕ್ಕಾಗಿ ನೀವು ಕ್ಲೇಮ್ ಮಾಡೋ ಹಾಗಿಲ್ಲ. ಬೇಲ್ ಅಂತೇಳಿ ನನಗೆ ಜಾಮೀನು ಕೊಡಲೇಬೇಕು ನೀವು ಅಂಥೇಳಿ ನೀವು ಕೇಳುವಂತಹ ಅಥವಾ ನಾವು ಕೇಳುವಂತಹ ಹಕ್ಕು ಇರೋದಿಲ್ಲ. ಅಂತಹ ಅಪರಾಧಗಳಿಗೆ ನಾವೇನು ಹೇಳ್ತೀವಿ, ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ನಾನ್ ಬೇಲೇಬಲ್ ಅಫೆನ್ಸ್. ದೇರ್ ಫೋರ್ ಎನ್ ಅಫೆನ್ಸ್ ಶೋನ್ ಆಸ್ ಬೇಲೇಬಲ್. ಎನ್ ಅಫೆನ್ಸ್ ಶೋನ್ ಆಸ್ ಬೇಲೇಬಲ್. ಸಾಮಾನ್ಯವಾಗಿ ಗಂಭೀರವಲ್ಲದ ಅಪರಾಧಗಳನ್ನು ನಾವೇನು ಮಾಡ್ತೀವಿ, ಬೇಲೇಬಲ್ ಅಂತ ಮಾಡ್ತೀವಿ. ಮತ್ತೆ ಇಲ್ಲಿ ನಮಗೆ ರೆಫರೆನ್ಸ್ ಏನಂದ್ರೆ ಫಸ್ಟ್ ಶೆಡ್ಯೂಲ್ ಆಫ್ BNSS ಆರ್ ಎನಿ ಅದರ್ ಸ್ಪೆಷಲ್ ಲಾ. BNSSನ ಶೆಡ್ಯೂಲ್ 1 ನಾವು ಲಿಸ್ಟ್ ಮಾಡಿಬಿಟ್ಟಿದ್ದೀವಿ ಯಾವುದು ಅಪರಾಧ ಬೇಲೇಬಲ್ಲು, ಯಾವುದು ಅಪರಾಧ ಬೇಲೇಬಲ್ ಅಲ್ಲ ಅಂತಕ್ಕಂಥದ್ದನ್ನು ಲಿಸ್ಟ್ ಮಾಡಿದ್ದೀವಿ. ಬೇಲೇಬಲ್ ಅಪರಾಧಕ್ಕೆ ಬೇಲ್ ಸಿಗ್ತದೆ. ಆವಾಗ ನೀವೇನು ಮಾಡಬೇಕು, ನೀವು ಬೇಲ್ ಹೆಂಗೆ ಕೊಡಬೇಕು, ಬೇಲ್ ಬಾಂಡ್ ಕೊಡಬೇಕಾಗ್ತದೆ. ವಾಟ್ ಯು ಹ್ಯಾವ್ ಟು ಗಿವ್, ವಾಟ್ ಈಸ್ ದ ಕಂಡೀಷನ್ ಅವೈಲೇಬಲ್ ಫಾರ್ ಬೇಲೇಬಲ್ ಅಫೆನ್ಸ್, ಯು ಹ್ಯಾವ್ ಟು ಗಿವ್ ಎ ಬಾಂಡ್. ಯು ಹ್ಯಾವ್ ಟು ಗಿವ್ ಎ ಬಾಂಡ್. ನೀವು ಬಾಂಡ್ ಕೊಟ್ಟರೆ ನಿಮ್ಮನ್ನು ಬಿಡ್ತಾರೆ. ಆ್ಯನ್ ಅಂಡರ್ಟೇಕಿಂಗ್ ಫಾರ್ ರಿಲೀಸ್ ವಿತ್ ಶ್ಯೂರಿಟಿ. ನೋಡಿ, ನೀವು ಏನು ಮಾಡಬೇಕು, ಬರೆದು ಕೊಡಬೇಕು. ಏನು, ಸ್ವಾಮಿ ನೀವು ಕೇಳಿದಾಗೆಲ್ಲ ನಾನು ಬಂದು ಹಾಜರಾಗ್ತೀನಿ, ಯಾವಾಗ ಟ್ರಯಲ್ ಇರ್ತದೆ ಆವಾಗ ಬರ್ತೀನಿ, ಯಾವಾಗ ಪೊಲೀಸರ ವಿಚಾರಣೆ ಇದೆ ಆವಾಗ ಬರ್ತೀನಿ, ನಾನು ಬಂದು ಹಾಜರಾಗ್ತೀನಿ ಅಂಥೇಳಿ ನೀವು ಬರೆದು ಕೊಡಬೇಕು. ಅದಕ್ಕೆ ನಾವೇನಂತೀವಿ, ಪರ್ಸನಲ್ ಬಾಂಡ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಪರ್ಸನಲ್ ಬಾಂಡ್. ಅಥವಾ ಪೊಲೀಸರು ನಿಮಗೆ ಅಥವಾ ಕೋರ್ಟ್ ಹಿಂಗೂ ಕೇಳ್ಬೋದು, ಬರೇ ನಿಮ್ಮ ಪರ್ಸನಲ್ ಬಾಂಡ್ ನಮ್ಗೆ ಆಗೋದಿಲ್ಲ, ನೀವು ಏನು ಮಾಡಬೇಕು, ಶ್ಯೂರಿಟಿನೂ ತಂದು ಕೊಡಬೇಕು. ಶ್ಯೂರಿಟಿ ಅಂತಂದರೆ ಬೇರೆ ವ್ಯಕ್ತಿಗಳು ಬಂದು ನಿಮ್ಮ ಪರವಾಗಿ ಪ್ರಮಾಣ ಮಾಡಬೇಕು. ಅವನು ಬರದೇ ಹೋದರೆ ಅವನನ್ನು ಕರ್ಕೊಂಡು ಬಂದು ನಾವು ನಿಮ್ಗೆ ಒಪ್ಪಿಸ್ತೀವಿ ಅಂತಕ್ಕಂತಹ ಜನನ ಸೇರಿಸೋದಕ್ಕೆ ನಾವೇನಂತೀವಿ, ಶ್ಯೂರಿಟಿ ಅಂತ ಹೇಳ್ತೀವಿ. ಅದನ್ನು ಕೊಟ್ಟಾಗ, ಇದನ್ನು ಕೊಟ್ಟ ಮೇಲೆ ಪೊಲೀಸರು ಅಥವಾ ನ್ಯಾಯಾಲಯ ನಿನ್ನ ಬಿಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ದೇ ಆರ್ ಡ್ಯೂಟಿ ಬೌಂಡ್ ಟು ರಿಲೀಸ್ ಯು. ದೇ ಆರ್ ಡ್ಯೂಟಿ ಬೌಂಡ್ ಟು ರಿಲೀಸ್ ಯು ಆರ್ ಯು ಹ್ಯಾವ್ ಎವ್ರಿ ರೈಟ್ ಟು ಗೆಟ್ ಬೇಲ್. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಬೇಲೇಬಲ್ offense. Right. Classification of offenses for bail. That is bailable offense. Right. Classification for the purpose of bail. ನಾವು 2 ಕ್ಲಾಸ್ ಮಾಡಿದ್ದೀವಿ, ಒಂದು ಬೇಲೇಬಲ್, ಇನ್ನೊಂದು ನಾನ್ ಬೇಲ್. ಬೇಲ್ as a matter of right. Police or court must grant the bail. Refusal is illegal. That's what I have told.
ಬೇಲನ್ನು ನಿರಾಕರಿಸುವುದು ಅಥವಾ ಜಾಮೀನನ್ನು ನಿರಾಕರಿಸೋದು ಕಾನೂನು ಬಾಹಿರ ಕ್ರಿಯೆ ಆಗುತ್ತೆ. ಯಾರ್ದು? ಪೊಲೀಸರದಾಗಲಿ ಅಥವಾ ಪೊಲೀಸರನ್ನು ಬಿಟ್ಟರೆ ಕೋರ್ಟಿಂದಾಗಲಿ ಕಾನೂನು ಬಾಹಿರ ಕ್ರಿಯೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಲೆಟ್ ಮಿ ಕಮ್ ಟು ನಾನ್ ಬೇಲೇಬಲ್ ಅಫೆನ್ಸಸ್. ನಾನ್ ಬೇಲೇಬಲ್ ಅಫೆನ್ಸಸ್, ಒನ್ ವಿ ಹ್ಯಾವ್ ಸೀನ್ ಬೇಲೇಬಲ್ ಅಫೆನ್ಸ್ ಆ್ಯಂಡ್ ನಾನ್ ಬೇಲೇಬಲ್ ಅಫೆನ್ಸ್. ನಾನ್ ಬೇಲೇಬಲ್ ಅಫೆನ್ಸ್ ಏನು ಹೇಳುತ್ತೆ? ಬೇಲ್ ಈಸ್ ಡಿಸ್ಕ್ರಿಷನರಿ. ನೋಡಿ, ವಿವೇಚನೆಗೆ ಬಿಟ್ಟಂತಹ ವಿಚಾರ, ವಿವೇಚನಾಧಿಕಾರ. ಇಲ್ಲಿ ನೀವು ಮ್ಯಾಟರ್ ಆಫ್ ರೈಟ್, ಹಕ್ಕಾಗಿ ನೀವು ಜಾಮೀನನ್ನು ಕೇಳೋಕ್ಕಾಗೋದಿಲ್ಲ. ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲಿ ಈ ನಾನ್ ಬೇಲೇಬಲ್ ಅಫೆನ್ಸ್ ಎಲ್ಲಿ ಯಾವುದು ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವೇನಂತೀವಿ? ಗಂಭೀರ ಸ್ವರೂಪದ ಅಪರಾಧಗಳು. ಸ್ವರೂಪದ ಇದನ್ನು ಎಲ್ಲಿ ನಿರ್ಧಾರ ಮಾಡ್ತೀವಿ ನಾವು? ಶೆಡ್ಯೂಲ್ 1 ಆಫ್ BNSS ಅಲ್ಲಿ ಇದಿರ್ತದೆ. ಏನು? ಶೆಡ್ಯೂಲ್. ಆ ಶೆಡ್ಯೂಲ್ನಲ್ಲಿ ಯಾವ್ದು ಏನು ಬರೆದಿರ್ತಾರೋ ಅದೇ ಫೈನಲ್. ಅದನ್ನೇನು ಕೋರ್ಟ್ ಇದು ಅದು ಅಂತ ನಿರ್ಧಾರ ಮಾಡಲ್ಲ. ಕೋರ್ಟ್ ಕನ್ಸಿಡರ್ಸ್ ಗ್ರಾವಿಟಿ. ಕೋರ್ಟು ತನ್ನ ವಿವೇಚನಾ ಅಧಿಕಾರವನ್ನು ಉಪಯೋಗ ಮಾಡಬೇಕಾದ್ರೆ ಅದು ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡ್ತದೆ. ಒಂದು, ಅಪರಾಧ ಎಷ್ಟು ಗಂಭೀರವಾಗಿದೆ. ಎರಡನೇದ್ದು, ಅವನ ಹಿನ್ನೆಲೆ, ಅವನ ಹಿಂದಿನ ಇತಿಹಾಸ ಏನು, ಒಳ್ಳೆಯವನ ಕೆಟ್ಟವನ. ಆಮೇಲೆ ಫ್ಲೈಟ್ ರಿಸ್ಕ್, ಅವನು ಅಕಸ್ಮಾತ್ ಬಿಟ್ಟರೆ ಎಲ್ಲಿ ಓಡಿ ಹೋಗ್ತಾನೆ ಅನ್ನುವಂಥ ರಿಸ್ಕ್. ಮತ್ತು ಆ ದಾಖಲೆಗಳನ್ನು ನಾಶಪಡಿಸುವಂತಹ, ಸಾಕ್ಷಿಗಳನ್ನು ದಾಖಲೆಗಳನ್ನು ನಾಶಪಡಿಸುವಂತಹ ಸಾಧ್ಯತೆಗಳು ಯಾವ ಪ್ರಮಾಣದಲ್ಲಿದೆ, ಇವೆಲ್ಲವನ್ನು ಯೋಚಿಸಿದ ನಂತರ ಬೇಕು ಅಂದರೆ ಕೋರ್ಟ್ ನಿಮಗೆ ಜಾಮೀನನ್ನು ಕೊಡಬಹುದು. ಕೋರ್ಟಿನ ಅಭಿಪ್ರಾಯದಲ್ಲಿ ಇವೆಲ್ಲ ರಿಸ್ಕ್ ಇದೆ ಅಂತಂದರೆ ಜಾಮೀನನ್ನು ನಿರಾಕರಿಸಬಹುದು. ಜಾಮೀನು ನ್ಯಾಯಾಲಯದ ವಿವೇಕಾಧಿಕಾರವಾಗಿದೆ. ನ್ಯಾಯಾಲಯವು ಅಪರಾಧ ಗಂಭೀರತೆ, ಹಿಂದಿನ ಅಪರಾಧ ಇತಿಹಾಸ, ಆರೋಪಿತರು ಪರಾರಿಯಾಗುವ ಸಾಧ್ಯತೆ ಹಾಗೂ ಸಾಕ್ಷ್ಯಗಳೊಂದಿಗೆ ಕೈಚಳಕ ಮಾಡುವ ಸಾಧ್ಯತೆಯನ್ನು ಪರಿಗಣಿಸುತ್ತದೆ. ಅದೆಲ್ಲ ಇದೆ ಅಂದರೆ ಬೇಲ್ ಕೊಡೋದಿಲ್ಲ. ಬೇಲ್ ವಿಲ್ ನಾಟ್ ಬಿ ಗ್ರಾಂಟೆಡ್ ಇನ್ NBW. ಎಸ್, ಸ್ಟ್ಯಾಚ್ಯೂಟರಿ ಪ್ರಾವಿಷನ್ಸ್, ಸ್ಟ್ಯಾಚ್ಯೂಟರಿ ಬೇಸಿಸ್. ಬಾಂಡ್, ಜನರಲ್ ಅಂಡರ್ಟೇಕಿಂಗ್ ಟು ಒಬೇ ಕೋರ್ಟ್ ಡೈರೆಕ್ಷನ್ಸ್. ಬಾಂಡ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ಯಾರು ಆಪಾದಿತ ಇರ್ತಾನೆ, ಅಕ್ಯೂಸ್ಡ್, ಅಪರಾಧಿ ಯಾವನಾಗಿರ್ತಾನೆ, ಆಪಾದಿತ ಯಾವನಿರ್ತಾನೆ, ಅವನಿಗೆ ಕೆಲವೊಂದು ನಿರ್ಬಂಧಗಳನ್ನು, ನಿಯಮಗಳನ್ನು ಹೇರಿ ಬರೆಸ್ಕೊಳ್ಳೋದು. ಎಲ್ಲ ಬರೆಸ್ಕೊಂಡು ನಾನು ಕಾಲಕ್ಕೆ ನಾ ಬಂದು ಹಾಜರಾಗ್ತೀನಿ ಅಂತ ಹೇಳುವಂಥದ್ದು, ಅದಕ್ಕೆ ನಾವೇನಂತೀವಿ? ಬಾಂಡ್ ಅಂತ ಹೇಳ್ತೀವಿ. ಬೇಲ್ ಬಾಂಡ್, ಸ್ಪೆಸಿಫಿಕ್ ಬಾಂಡ್ ಫಾರ್ ರಿಲೀಸ್ ಆನ್ ಬೇಲ್. ಸ್ಪೆಸಿಫಿಕ್ ಬಾಂಡ್ ಫಾರ್ ರಿಲೀಸ್, ಯೂಶುವಲಿ ಇನ್ವಾಲ್ವಿಂಗ್ ಶ್ಯೂರಿಟೀಸ್. ನೋಡಿ, ಇಲ್ಲೇನಾಗುತ್ತೆ? ಶ್ಯೂರಿಟಿಗಳು ಸಹಿತ ಬರೆದು ಕೊಡ್ತಾರೆ. ಶ್ಯೂರಿಟಿಗಳು ಸಹಿತ ಬರೆದು ಕೊಡ್ತಾರೆ. ಅದಕ್ಕೆ ನಾವೇಂತೀವಿ? ಬೇಲ್ ಬಾಂಡ್ ಅಂತ ಹೇಳ್ತೀವಿ. ಜನರಲ್ ಅಂಡರ್ಟೇಕಿಂಗ್ ಕ್ಯಾನ್ ಬಿ ಪರ್ಸನಲ್ ಬಾಂಡ್, ಮೇ ಬಿ ವಿದೌಟ್ ಶ್ಯೂರಿಟಿ. ಬಾಂಡ್ ಮೇ ಬಿ ವಿದೌಟ್ ಶ್ಯೂರಿಟಿ. ಇಲ್ಲಿ ಶ್ಯೂರಿಟಿ ಇರಲಿಕ್ಕಿಲ್ಲ, ಅವನ ವೈಯಕ್ತಿಕ ಬಾಂಡ್ ಮೇಲೆ ಬಿಡ್ಬೋದು, ಆ ಸಾಧ್ಯತೆಯೂ ಇರ್ತದೆ. ಅವನು ಭಾಳ ಒಳ್ಳೆಯವನು ಅಂತ ಅನಿಸಿದ್ರೆ ಕೋರ್ಟ್ಗೆ ಅವನು ಶ್ಯೂರಿಟಿ ತಗೊಳ್ಳಲ್ಲ, ಅವನ ಬಾಂಡ್ ಮೇಲೆ ಬಿಡ್ತಾರೆ. ಆಮೇಲೆ ಬೇಲ್ ಬಾಂಡ್ ಅಂದರೆ ಸ್ಪೆಸಿಫಿಕಲಿ ಬೇಲ್ ನಾಟ್ ಮೇರ್ಲಿ ಪರ್ಸನಲ್, ಆಲ್ವೇಸ್ ಇನ್ವಾಲ್ವ್ ಶ್ಯೂರಿಟಿ. ತಾನಲ್ಲದೆ ಬೇರೆ ವ್ಯಕ್ತಿಗಳ ಕಡೆಯಿಂದನೂ ಅವನು ಏನು ಮಾಡಬೇಕಾಗತ್ತೆ? ಬಾಂಡನ್ನ ಕೊಡಿಸ್ಬೇಕಾಗತ್ತೆ, ಬೇಲ್ ಬಾಂಡ್ಗಳನ್ನು ಕೊಡಿಸ್ಬೇಕಾಗ್ತದೆ. ಪರ್ಸನಲ್ ಬಾಂಡ್ ನಾರ್ಮಲಿ ಏನು ಮಾಡ್ತೀವಿ ಅಂದರೆ, ಇಂಡಿಜೆಂಟ್, ಯಾರಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ತರೋ ತಾಕತ್ತೇ ಇಲ್ಲಾಂದ್ರೆ ಅವನು ಏನು ಮಾಡ್ತಾನೆ? ಆರ್ಟಿಕಲ್ 21 ಪ್ಲೇ ರೋಲ್. ಆರ್ಟಿಕಲ್ 21 ಪ್ಲೇ ರೋಲ್. ಅವನಿಗೆ ಅನ್ಯಾಯ ಆಗಬಾರ್ದು, ಅಂದರೆ ದುಡ್ಡಿದ್ದವ್ರಿಗೆ ಮಾತ್ರ ನ್ಯಾಯ ಅನ್ನುವಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋದಕ್ಕೆ ಇಂಡಿಜೆಂಟ್ ಪರ್ಸನ್ ವಿಷಯದಲ್ಲಿ, ಅಂದರೆ ಬಡವರು ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಕೋರ್ಟ್ ಏನು ಮಾಡುತ್ತೆ? ಅವ್ರನ್ನ ಸ್ವಲ್ಪ ಏನು ರಿಲ್ಯಾಕ್ಸ್ಡ್ ರೀತಿಯಲ್ಲಿ ಅವ್ರನ್ನ ನೋಡ್ತದೆ. ಪರ್ಸನಲ್ ಬಾಂಡ್ ಮೇಲೆ ಅವ್ರನ್ನ ಬಿಡ್ಬೋದು ಅಂತ ಹೇಳ್ಬೋದು ನಾವು. ದೆನ್ 478, ಸೆಕ್ಷನ್ 478. ಫ್ರಮ್ ಹಿಯರ್ ಸೆಕ್ಷನ್ ಸ್ಟಾರ್ಟ್ಸ್. ಫ್ರಮ್ ಹಿಯರ್ ಸೆಕ್ಷನ್ ಸ್ಟಾರ್ಟ್ಸ್. 478 ಇಂದ ಏನೇನಿದೆ ಸೆಕ್ಷನ್ಗಳಲ್ಲಿ ಅಂಥೇಳಿ ನಾವು ವಿವರವಾಗಿ ನೋಡುವುದಾದರೆ, ಇನ್ ಬೇಲೇಬಲ್ ಅಫೆನ್ಸಿ ಬೇಲ್ ಈಸ್ ಎ ಮ್ಯಾಟರ್ ಆಫ್ ರೈಟ್. ನಾವು ಅದನ್ನು ಥಿಯರಿ ಕಾನ್ಸೆಪ್ಟಲ್ಲಿ ನೋಡಿದ್ದೀವಿ, ಸೆಕ್ಷನ್ನಲ್ಲೂ ಅದನ್ನೇ ಹೇಳ್ತಾರೆ. ದ ಆಫೀಸರ್ ಆರ್ ಕೋರ್ಟ್. ನೋಡಿ, ಇಲ್ಲಿ ಪೊಲೀಸರು ಕೊಡ್ಬೋದು, ಕೋರ್ಟು ಕೊಡ್ಬೋದು. ಶಾಲ್ ರಿಲೀಸ್ ದ ಅಕ್ಯೂಸ್ಡ್ ಆನ್ ಟೇಕಿಂಗ್ ಪ್ರಾಪರ್ ಬೇಲ್. ಯೋಗ್ಯವಾದಂತಹ ಬೇಲ್. ಬೇಲ್ ಅಂದರೆ ಆ್ಯಕ್ಚುಲಿ ಜಾಮೀನು ಕೊಡುವಂತಹ ಪ್ರಕ್ರಿಯೆ.
ಜಾಮೀನು ಕೊಡುವಂಥ ಪ್ರಕ್ರಿಯೆ. ಅಧಿಕಾರಿ ಅಥವಾ ನ್ಯಾಯಾಲಯದ ಯೋಗ್ಯ ಜಾಮೀನು ಪಡೆದು ಆರೋಪಿತನನ್ನು ಏನು ಮಾಡ್ಬೋದು, ಬಿಡುಗಡೆ ಮಾಡಬೇಕು. ರೈಟ್. ರಿಲೀಸ್ ಮೇ ಬಿ ಆನ್ ಪರ್ಸನಲ್ ಬಾಂಡ್, ಎರಡೂ ಇರ್ಬೋದು. ಇದರಲ್ಲಿ ಪರ್ಸನಲ್ ಬಾಂಡು ಇರ್ಬೋದು. ಇವರಿಗೆ ಸಂಶಯ ಜಾಸ್ತಿ ಇತ್ತಂದರೆ ಇಲ್ಲಪ್ಪ ನೀನು ಶ್ಯೂರಿಟಿನೂ ಕೊಡು ನಮಗಂತೇಳಿ ಶ್ಯೂರಿಟಿನೂ ತಗೋಬೋದು. ಇನ್ ಕೇಸ್ ಆಫ್ ಇಂಡಿಜೆಂಟ್ ಪರ್ಸನ್, ಬೇಲ್ ಮೇ ಬಿ ಗ್ರಾಂಟೆಡ್ ಆನ್ ಪರ್ಸನಲ್ ಬಾಂಡ್ ಅಲೋನ್. ಅವನ ಕಡೆಯಿಂದ ಕೇವಲ ಬರೆಸ್ಕೊಂಡು ಬಿಡ್ಬೋದು. ಬಡ ವ್ಯಕ್ತಿಯ ಸಂದರ್ಭದಲ್ಲಿ ಅಲ್ಲಿ ಅವನಿಗೆ ಶ್ಯೂರಿಟಿ ಕೇಳುವ ಸಾಧ್ಯತೆಗಳು ಕಡಿಮೆ ಇರ್ತದೆ. 479 ಟಾಕ್ಸ್ ಅಬೌಟ್ ಬೇಲ್ ಆಫ್ ಅಂಡರ್ ಟ್ರಯಲ್ ಪ್ರಿಸನರ್ಸ್. ಯಾವ ವ್ಯಕ್ತಿ ದಸ್ತಗಿರಿ ಆಗಿರ್ತಾನೆ, ಅಕ್ಯೂಸ್ಡ್ ಆಗಿರ್ತಾನೆ, ಅವನನ್ನು ಜೈಲಿನಲ್ಲಿ ಇಡಲಾಗಿರ್ತದೆ, ಅಂಥವನಿಗೆ ನಾವೇನಂತೀವಿ, ಅಂಡರ್ ಟ್ರಯಲ್ ಪ್ರಿಸನರ್ ಅಂತೀವಿ. ಈ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಏನಾಗುತ್ತೆ ಅಂತಂದರೆ ಅವರು ಬೇಲ್ ಅರ್ಜಿ ಹಾಕೋದಿಲ್ಲ, ಅಥವಾ ಯಾವುದೋ ಕಾರಣಕ್ಕೆ ಬೇಲ್ ಅರ್ಜಿ ತಿರಸ್ಕಾರ ಆಗಿರ್ತದೆ ಅಂತ ಇಟ್ಕೊಳ್ಳಿ. ಆ ರೀತಿ ಆದಂತಹ ಸಂದರ್ಭದಲ್ಲಿ ನಮ್ಮ 479 ಸೆಕ್ಷನ್ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನಿಗೆ ಶಿಕ್ಷೆ ಎಷ್ಟಿರುತ್ತೋ ಅದರ ಅರ್ಧದ ಅವಧಿಗಿಂತ ಜಾಸ್ತಿ ಅವನ್ನ ನೀವು ಜೈಲಿನಲ್ಲಿ ಇಡ್ಕೊಡ್ದು, ಕೋರ್ಟ್ ಬಿಟ್ಬಿಡ್ತದೆ ಅವ್ರನ್ನ. ಫಾರ್ ಎಕ್ಸಾಂಪಲ್, ಫಾರ್ ಅನ್ ಅಫೆನ್ಸ್ ದೇರ್ ಇಸ್ ಎ 3 years ಪನಿಷ್ಮೆಂಟ್. 3 years ಪನಿಷ್ಮೆಂಟ್ ಯಾವುದೇ ಒಂದು ಅಪರಾಧಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದೆ, 3 ವರ್ಷ ಇದೆ, ಶಿಕ್ಷೆ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಸೆಕ್ಷನ್ 479 ಅಪ್ಲೈ ಮಾಡಿ ಆ ವ್ಯಕ್ತಿ 1.5 ವರ್ಷ ಕೋರ್ಟಲ್ಲಿದ್ದ ಅಂತ ಇಟ್ಕೊಳ್ಳಿ. ಇಫ್ ಈಸ್ ದೇರ್ ಫಾರ್ 1.5 years ಇನ್ ಜೈಲ್, 1.5 years ಅವನು ಜೈಲಲ್ಲಿದ್ದ ಅಂತಂದ್ರೆ ಕೋರ್ಟ್ ಮೇ ರಿಲೀಸ್ ಹಿಮ್. ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಅಂಡರ್ ಸೆಕ್ಷನ್ 479 ಟು ರಿಲೀಸ್ ಹಿಮ್. If an accused has undergone detention for 1.5 of the maximum punishment, he may be released on personal bond. He may be released on bail on personal bond. In case of, ನೋಡಿ, ಅಕಸ್ಮಾತು ಆ ವ್ಯಕ್ತಿ ಒಂದೇ ಸಲ ಬಂದಿದ್ದ ಅಂತ ಇಟ್ಕೊಳ್ಳಿ, ಫಸ್ಟ್ ಟೈಮ್ ಅಫೆಂಡರ್ ಅಂತಾರೆ. ಫಸ್ಟ್ ಟೈಮ್ ಮೊದಲ ಬಾರಿಗೆ ಅವನ ಅಪರಾಧ, ಅವನ ಅಪರಾಧಿಕ ಹಿನ್ನೆಲೆಯೇ ಇಲ್ಲ ಯಾವುದು, ಅವನು ಮೊದಲನೇ ಸಲ ಜೈಲು ಅನುಭವಿಸಬೇಕಾಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಸಮಯವನ್ನು ಮತ್ತೂ ಕಮ್ಮಿ ಮಾಡಿದ್ದಾರೆ. ದಟ್ ಈಸ್ 1/3. ಅವಾಗ ಏನಾಗುತ್ತೆ, ಫಾರ್ ಫಸ್ಟ್ ಟೈಮ್ ಅಫೆಂಡರ್ ದ ಟೈಮ್ ಈಸ್ 1/3, ಅಂದ್ರೆ 1 ವರ್ಷಕ್ಕೆ ಅವ್ನು ಬಿಟ್ಬಿಡ್ತಾರೆ. ಅಕಸ್ಮಾತ್ ಶಿಕ್ಷೆ ಅವಧಿ 3 ವರ್ಷ ಆಗಿತ್ತು ಅಂತಂದ್ರೆ ಅಂತಹ ವ್ಯಕ್ತಿಗೆ 1 ವರ್ಷ ಜೈಲಲ್ಲಿ ಇದ್ರೂ ಕೂಡ ಅವನೇನ್ ಮಾಡ್ಬೋದು, ಬಿಟ್ಬಿಡ್ಬೋದು. ಇಫ್ ಇನ್ ಕೇಸ್ ಆಫ್ ಫಸ್ಟ್ ಟೈಮ್ ಅಫೆಂಡರ್, ಡಿಟೆನ್ಷನ್ ಆಫ್ 1/3 ಆಫ್ ದ ಪನಿಷ್ಮೆಂಟ್ ಪೀರಿಯಡ್ ಈಸ್ ಸಫಿಷಿಯಂಟ್. ಅಂತಹ ಸಂದರ್ಭ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ನಾನ್ ಬೇಲೇಬಲ್ ಅಫೆನ್ಸ್ ಓನ್ಲಿ. ನಾಟ್ ಬೇಲೇಬಲ್. ಬೇಲೇಬಲ್ ಈಸ್ ಎ ಮ್ಯಾಟರ್ ಆಫ್ ರೈಟ್. ದಿಸ್ ಈಸ್ ಸೆಕ್ಷನ್ 479. The period of detention shall not exceed maximum punishment period. ನೋಡಿ, ಮತ್ತು ಇದೇ ಸೆಕ್ಷನ್ ನಲ್ಲಿ ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳ್ತೀವಿ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನ ಅವನು ನಿಗದಿತ ಶಿಕ್ಷೆ ಏನಿರುತ್ತೆ, ಅಪರಾಧಕ್ಕೆ ಸಂಬಂಧಪಟ್ಟಂತ ಒಟ್ಟು ಗರಿಷ್ಠ ಶಿಕ್ಷೆ ಇರ್ತದಲ್ಲ, ಆ ಅವಧಿಗಿಂತ ಹೆಚ್ಚು ಅವಧಿಯವರೆಗೆ ಅವನು ಅಂಡರ್ ಟ್ರಯಲ್ ಆಗಿ ಇಟ್ಕೊಳ್ಳೋಕ್ಕಾಗಲ್ಲ. ಕೋರ್ಟ್ ವಿಲ್ ರಿಲೀಸ್ ಹಿಮ್. ದ ಜೇಲ್ ಸೂಪರಿಂಟೆಂಡೆಂಟ್ ಶಾಲ್ ಇನ್ಫಾರ್ಮ್ ದ ಫ್ಯಾಕ್ಟ್ಸ್ ಟು ದ ಕೋರ್ಟ್. ನೋಡಿ, ಅವಾಗ ಜೇಲ್ ಸೂಪರಿಂಟೆಂಡೆಂಟು ಯಾವಾಗಲೂ ಕಂಟಿನ್ಯೂಸ್ ಆಗಿ ಯಾರು ಅರ್ಧ ಶಿಕ್ಷೆ ಅವಧಿಗಿಂತ ಅರ್ಧ ಅವಧಿಗಿಂತ ಜಾಸ್ತಿ ಜೈಲಲ್ಲಿದ್ದಾರೆ, ಫಸ್ಟ್ ಅಫೆಂಡರ್ ಇದ್ದರೆ 1/3 ಯಾರಿದ್ದಾರೆ, ಅಥವಾ ಅವರು ಶಿಕ್ಷೆ ಇನ್ನು ಬರೀ ಟ್ರಯಲಲ್ಲಿದ್ದಾರೆ, ಶಿಕ್ಷೆ ಅವಧಿಯೇ ಮುಗಿದೋಗಿದೆ, ಈ ಎಲ್ಲ ರಿಪೋರ್ಟ್ಗಳನ್ನು ಟೈಮ್ ಟು ಟೈಮ್ ಏನು ಮಾಡಬೇಕಾಗತ್ತೆ, ಜೈಲ್ ಅಧಿಕಾರಿ ಕೋರ್ಟ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ರೈಟ್. ದೆನ್ ಸೆಕ್ಷನ್ 480 ನಾನ್ ಬೇಲೇಬಲ್ ಅಫೆನ್ಸ್. ಇನ್ ನಾನ್ ಬೇಲೇಬಲ್ ಅಫೆನ್ಸ್ ಬೇಲ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಅಂತ ಹೇಳ್ತಾರೆ. 480 ಏನು ಹೇಳ್ತಾರೆ, ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್. ದಿಸ್ ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ಡಿಸ್ಕ್ರಿಷನ್. ಅಂದ್ರೆ ನ್ಯಾಯಿಕ ವಿಚಾರಕ್ಕೆ. ಏನೇನು, ಬೇಲ್ ಶಾಲ್ ಆರ್ಡಿನರಿಲಿ ಬಿ ನಾಟ್ ಗ್ರಾಂಟೆಡ್. ಒರಿಜಿನಲಿ ಏನು ಹೇಳ್ತದೆ ಇದು ಅಂತಂದ್ರೆ, ನಾನ್ ಬೇಲೇಬಲ್ ಅಫೆನ್ಸ್ ಅಲ್ಲಿ ಬೇಲೇ ಕೊಡಬಾರ್ದು. ಬೇಲ್ ಶುಡ್ ನಾಟ್ ಬಿ ಗ್ರಾಂಟೆಡ್. ದಿಸ್ ಈಸ್ ಜನರಲ್ ರೂಲ್.
ದಿಸ್ ಈಸ್ ಜನರಲ್ ರೂಲ್. ಕೊಡಬಾರ್ದು. ಅಫೆನ್ಸ್ ಪನಿಷಬಲ್ ನೋಡಿ ಯಾವುದು, ವಿತ್ ಡೆತ್ ಆರ್ ಲೈಫ್ ಇಂಪ್ರಿಸನ್ಮೆಂಟ್, ಅವರಿಗೆ ಬೇಲ್ ಕೊಡಬಾರ್ದು. ಅಕ್ಯೂಸ್ಡ್ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಫಾರ್ ಲೈಫ್ ಇಂಪ್ರಿಸನ್ಮೆಂಟ್, ಈ ಸಲ ಅವನು ಜೈಲಿಗೆ ಬಂದಾನೆ, ಆದರೆ ಹಿಂದಿನ ಸಲ ಅವನು ಏನು ಮಾಡಿದ್ದ ಅಂತಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಆಗಿತ್ತು. ಹಿಸ್ಟರಿ, ಹೀಸ್ ಆಂಟೆಸಿಡೆಂಟ್ಸ್, ಅವನು ಹಿಂದಿನ ಸಲ ಜೀವಾವಧಿ ಶಿಕ್ಷೆ ಅನುಭವಿಸಿದ್ದ, ಯಾವುದೋ ಕಾರಣಕ್ಕೆ ಅವನಿಗೆ ನಾವು ಜೀವಾವಧಿ ಶಿಕ್ಷೆ ಮುಗಿದ ಮೇಲೆ ಬಿಟ್ಟಿದ್ದೀವಿ, ಬಿಟ್ಟ ಮೇಲೆ ಅವನು ಅಪರಾಧ ಮಾಡಿದಾನಂದ್ರೆ ಅವನಿಗೂ ಬೇಲ್ ಕೊಡುವ ಅವಶ್ಯಕತೆ ಇಲ್ಲ. ದೆನ್ ಅಕ್ಯೂಸ್ಡ್ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಆಫ್ ಇಂಪ್ರಿಸನ್ಮೆಂಟ್ ಆಫ್ 7 years ಆರ್ ಮೋರ್, 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆಯನ್ನು ಅನುಭವಿಸಿದಂತಹ ಹಿಂದಿನ ಸಲ. ಅಕ್ಯೂಸ್ಡ್ ಪ್ರೀವಿಯಸ್ಲಿ, ಒಮ್ಮೆ 7 ವರ್ಷ ಜೈಲು ಅನುಭವಿಸಿ ಬಂದಿದ್ದಾನೆ ಅವನು ಅಂತಂದ್ರೆ ಮತ್ತೊಮ್ಮೆ ಅವನು ಅಪರಾಧ ಮಾಡಿದಾಗ ಅವನಿಗೆ ನೀವು ಜಾಮೀನು ಕೊಡುವಂತಹ ಅವಶ್ಯಕತೆ ಇಲ್ಲ. ಅಕ್ಯೂಸ್ಡ್ ಕನ್ವಿಕ್ಟೆಡ್ 2 or more times ಫಾರ್ ಅಫೆನ್ಸಿಸ್ ಆಫ್ ಪನಿಷಬಲ್ 3 years ಆರ್ ಮೋರ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಇವನಿಗೆ ಹ್ಯಾಬಿಚುವಲ್ ಅಫೆಂಡರ್ ಅಂತ, ಇವರಿಗೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ. ಏನು ಹ್ಯಾಬಿಚುವಲ್ ಅಫೆಂಡರ್ಸು? ಇವನು 2ಕ್ಕಿಂತ ಹೆಚ್ಚು ಸಲ ಅಪರಾಧಗಳನ್ನು ಮಾಡಿದ್ದಾನೆ, ಮತ್ತು 3ನೇ ಅಪರಾಧ ಮಾಡಿದ್ದಾನೆ, 2 ವಿಷಯದಲ್ಲಿ ಶಿಕ್ಷೆ ಅನುಭವಿಸಿದ್ದಾನೆ 2 ಸಲ, ಈ 3ನೇ ಸಲ ಜೈಲಿಗೆ ಬಂದಿದ್ದಾನೆ ಅಂತಂದ್ರೆ ಅಂಥವನಿಗೂ ಜಾಮೀನು ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಈ ಸೆಕ್ಷನ್ 480 ನಲ್ಲಿ ಹೇಳಲಾಗ್ತದೆ. ಎಸ್, ಬೇಲ್ ಮೇ ಬಿ ಗ್ರಾಂಟೆಡ್. ಯಾವಾಗ ಬೇಲ್ ಕೊಡ್ಬೋದು ನಾವು? ನಾನ್ ಬೇಲೆಬಲ್ ಪ್ರಕರಣದಲ್ಲಿ ಅಫೆನ್ಸಿಸ್ ಅಲ್ಲಿ ಯಾವಾಗ ಬೇಲ್ ಕೊಡ್ಬೋದು ಅನ್ನೋದನ್ನ ನಾನು ಸೆಕ್ಷನ್ 480 ಸಂಬಂಧಪಟ್ಟಂತೆ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅಕ್ಯೂಸ್ಡ್ ಈಸ್, ಆ ಅಪಾದಿತ ವ್ಯಕ್ತಿ ಮಗುವಾಗಿರ್ಬೋದು, ಅಪ್ರಾಪ್ತ ವಯಸ್ಕನಾಗಿರ್ಬೋದು, ಮಹಿಳೆ ಆಗಿರ್ಬೋದು, ಅಥವಾ ಅವನು ರೋಗಗ್ರಸ್ತನಾಗಿರ್ಬೋದು, ಅಥವಾ ಅವನು ಬುದ್ಧಿಮಾಂದ್ಯ ಇರುವವನಿರ್ಬೋದು. ಇಂಥವರಿಗೆ ಈ ಒಂದು ಏನು ಜಾಮೀನನ್ನು ನಾನ್ ಬೇಲೆಬಲ್ ಅಫೆನ್ಸ್ ಅಲ್ಲಿಯೂ ಕೂಡ ಏನು ಮಾಡ್ಬೋದು? ಬೇಲ್ ಕ್ಯಾನ್ ಬಿ ಗಿವನ್. ಬೇಲ್ ಈಸ್ ಪರ್ಮಿಟೆಡ್. ಪ್ರೈಮಾ ಫೆಸೈ ದ ಅಫೆನ್ಸ್ ಈಸ್ ನಾನ್ ಬೇಲೆಬಲ್. ನೋಡಿ, ಮೂಲಭೂತವಾಗಿ ಅದು ನಾನ್ ಬೇಲೆಬಲ್ ಅಫೆನ್ಸ್. ಇಫ್ ಇಟ್ ಈಸ್ ನಾನ್ ಬೇಲೆಬಲ್, ಪ್ರೈಮಾ ಈಸ್ ನಾಟ್ ನಾನ್ ಬೇಲೆಬಲ್ ಅಫೆನ್ಸ್. ನೀವು ಯೋಚನೆ ಮಾಡಿದಾಗ ಮೇಲ್ನೋಟಕ್ಕೆ ಅದು ನಾನ್ ಬೇಲೆಬಲ್ ಅಂತ ಅನಿಸೋದಿಲ್ಲ. ಜಾಮೀನು ಕೊಡಲಾಗದೇ ಇರುವಂತಹ ಕೃತ್ಯ ಅಲ್ಲ ಇದು ಅಂತ ಆದಾಗ ಆವಾಗಲೂ ಜಾಮೀನು ಕೊಡ್ಬೋದು. ಅಫೆನ್ಸ್ ಇಸ್ ಪನಿಷಬಲ್ ವಿತ್ 7 years ಆರ್ ಮೋರ್. ಒಂದು ವೇಳೆ ಬೇಲ್ ಕೊಡಬೇಕು ಅಂದರೆ ನೋಡಿ, 1ನೇ ಪ್ರಕರಣ 2ನೇ ಪ್ರಕರಣದಲ್ಲಿ ಕೋರ್ಟ್ ತಂತಾನೆ ಬೇಲ್ ಕೊಡುತ್ತೆ ಇಂತಹ ಸಂದರ್ಭದಲ್ಲಿ. ಆದರೆ 3ನೇ ಸಂದರ್ಭದಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಅವಧಿಯ ಶಿಕ್ಷೆ ಅಲ್ಲಿ ಗುರುತಿಸಲ್ಪಟ್ಟಿದ್ದರೆ ಆವಾಗ ಇವನಿಗೆ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ಆ ಸರ್ಕಾರಿ ಅಭಿಯೋಚಕರ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ನಾನು ಇವ್ರಿಗೆ ಬೇಲ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ ಅಂಥೇಳಿ ಕೇಳಬೇಕು. ಅವರು ಅಬ್ಜೆಕ್ಷನ್ ಮಾಡದೆ ಹೋದರೆ ಬೇಲ್ ಕೊಡ್ಬೋದು. ಇಫ್ ದಿ ಪ್ರಾಸಿಕ್ಯೂಟರ್ ಈಸ್ ನಾಟ್ ಅಬ್ಜೆಕ್ಟಿಂಗ್, ದೆನ್ ಬೇಲ್ ಕ್ಯಾನ್ ಬಿ ಗಿವನ್. ಟೆಕ್ನಿಕಲಿ ಏನಾಗುತ್ತೆ ಅಂದರೆ ಅಲ್ಲಿ ಪ್ರಾಸಿಕ್ಯೂಟರ್ ಬೇಲ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡುವಾಗ ಪ್ರಾಸಿಕ್ಯೂಟರು ಏನೂ ಅಬ್ಜೆಕ್ಷನ್ ಹೇಳಿಲ್ಲ ಅಂದರೆ ಕೋರ್ಟ್ ಬೇಲ್ ಕೊಟ್ಬಿಡ್ತಾರೆ. ದಟ್ ಈಸ್ ದಿ ಚಾನ್ಸ್, ರೈಟ್? ದೆನ್ ಬೇಲ್ ಆರ್ಡರ್ ಶಾಲ್ ಬಿ ಎ ರೀಸನ್ಡ್ ಆರ್ಡರ್. ಒಂದು ಬೇಲ್ ಆರ್ಡರ್ ಹೆಂಗಿರಬೇಕು ಅಂತಂದರೆ ಅದು ಸುಮ್ಮನೆ ಬೇಲ್ ರಿಲೀಸ್ ಮಾಡೋದಲ್ಲ, ಯಾವ ಕಾರಣಕ್ಕೆ ನಾನ್ ಬೇಲೆಬಲ್ ಅಫೆನ್ಸಲ್ಲಿ ಯಾವ ಕಾರಣಕ್ಕಾಗಿ ಇವನನ್ನು ಬಿಡುಗಡೆಗೊಳಿಸಲಾಗ್ತಾ ಇದೆ, ಜಾಮೀನು ಕೊಡಲಾಗ್ತಾ ಇದೆ ಇವನಿಗೆ ಅನ್ನುವ ವಿವರವನ್ನು ಆ ಆರ್ಡರ್ನಲ್ಲಿ ಹೇಳಬೇಕು. ವಯಲೇಷನ್ ಆಫ್ ಬೇಲ್ ಕಂಡೀಷನ್ಸ್, ನೋಡಿ ಅಲ್ಲಿ ಕೊಟ್ಟಂತಹ ಏನು ಕಂಡೀಷನ್ಸ್ ಇರ್ತವೆ, ನಿರ್ಬಂಧಗಳು, ಈ ಬೇಲ್ ಆರ್ಡರ್ನಲ್ಲಿ ಬೇಲನ್ನು ವೈ ಬೇಲ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ವೈ ಬೇಲ್, ನಾ ಬೇಲ್ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಅವನು ಒಂದು ಅರ್ಧಕ್ಕಿಂತ ಹೆಚ್ಚು ಕಳೆದು ಬಿಟ್ಟಿದ್ದಾನೆ, ಅವನು ಫಸ್ಟ್ ಅಫೆಂಡರ್ ಇದ್ದಾನೆ, ಅವನು ಒನ್ ಥರ್ಡ್ ಆಲ್ರೆಡಿ ಜೈಲಲ್ಲಿ ಇದ್ದಾನೆ. ದೀಸ್ ಆರ್ ಆಲ್ ದ ರೀಸನ್ಸ್ ಆರ್ ಸಮ್ ಅದರ್ ರೀಸನ್ಸ್. ಅವನು ಈಸ್ ಎ ಲೇಡಿ, ಈಸ್ ಎ ಚೈಲ್ಡ್, ಈಸ್ ಎ ಲೇಡಿ, ಈಸ್ ಎ ಚೈಲ್ಡ್, ಆರ್ ಹೀಸ್ ಇನ್ಸೇನ್, ಆರ್ ಹೀ ಈಸ್ ನಾಟ್ ವೆಲ್, ಹೀಸ್ ಸಿಕ್. ಈ ಎಲ್ಲ ಕಾರಣಗಳನ್ನು ನೀವು ದರ್ಶನ್ ಅವ್ರ ವಿಷಯದಲ್ಲಿ ನೋಡ್ಬೋದು. ಎಲ್ಲ ಕಾರಣಗಳನ್ನು ಕೇಳಿ ದರ್ಶನ್ ಅವ್ರು ಬೇಲ್ ತಗೊಂಡಿದ್ರು. ಆರೋಗ್ಯದ ಕಾರಣವನ್ನು ಹೇಳಿ ದರ್ಶನ್ ಅವ್ರ ಬೇಲ್ ತಗೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು.
ಕಂಡೀಷನ್. ಎಸ್. ಆಮೇಲೆ ಆರ್ಡ್ರಲ್ಲಿ ಏನು ಮಾಡಬೇಕು, ನೀನು ಯಾವ ಕೋರ್ಟಿಗೆ ಬರಬೇಕು, ಯಾವ ಸಾಕ್ಷಿಗಳನ್ನ ಏನು ಮುಟ್ಟಬಾರ್ದು, ಈ ರೀತಿ ಅನೇಕ ಕಂಡೀಷನ್ಗಳಿದ್ದಾವೆ. ದಿ ಕಂಡೀಷನ್ಸ್ ಯು ಕ್ಯಾನ್ ಜಸ್ಟ್ ಸಿ ದ ಕೋಡ್ ಬುಕ್ ಆ್ಯಂಡ್ ನೀವು BNSSನ ತೆಗೆದು ಕಂಡೀಷನ್ಗಳನ್ನ ನೋಡ್ಬೋದು. ದ ಫಸ್ಟ್ ಕಂಡೀಷನ್ ಟು ದೆಮ್ ಈಸ್ ದೇ ಶುಡ್ ನಾಟ್ ಇನ್ಫ್ಲೂಯೆನ್ಸ್ ದ ವಿಟ್ನೆಸಸ್, ದೇ ಶುಡ್ ನಾಟ್ ಥ್ರೆಟನ್ ದ ವಿಟ್ನೆಸಸ್, ದೇ ಶುಡ್ ನಾಟ್ ಡಿಸ್ಟ್ರಾಯ್ ದ ಡಾಕ್ಯುಮೆಂಟ್ಸ್, ದೇ ಶುಡ್ ನಾಟ್ ಡಿಸ್ಟ್ರಾಯ್ ದ ಎವಿಡೆನ್ಸ್. ಸೊ ಈ ಎಲ್ಲ ಕಂಡೀಷನ್ಗಳನ್ನು ಹಾಕಿ ಅವ್ರಿಗೆ ಬೇಲ್ ಕೊಡ್ತಾರೆ. ಇವು ಏನಾದರೂ ಅವನು ಉಲ್ಲಂಘನೆ ಮಾಡ್ದ, ಯಾರ್ದೋ ಸಾಕ್ಷಿಗಳಿಗೆ ಹೋಗಿ ಹೆದರ್ಸ್ದ, ದಾಖಲೆಗಳನ್ನೇನು ನಾಶ ಮಾಡಕ್ಕೆ ನೋಡ್ದ ಅಂದ್ರೆ ಬೇಲ್ ಏನಾಗ್ಬಿಡುತ್ತೆ, ಅವಾಗ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ. ವಯಲೇಷನ್ ಆಫ್ ಬೇಲ್ ಕಂಡೀಷನ್ಸ್ ಎಂಪವರ್ಸ್ ದ ಕೋರ್ಟ್, ಎಂಪವರ್ಸ್ ದ ಕೋರ್ಟ್. ಕೋರ್ಟಿಗೆ ಅಧಿಕಾರ ಇದೆ. ಬೇಲ್ ಕೊಟ್ಟ ಮೇಲೆ ಆಯ್ತು ನಾನು ಬಿಡುಗಡೆ, ನೋ, ಕೋರ್ಟ್ ಕ್ಯಾನ್ ಎಟ್ ಎನಿ ಟೈಮ್ ವಿಡ್ರಾ ದ ಬೇಲ್, ಬೇಲನ್ನು ರದ್ದುಗೊಳಿಸಬಹುದು. ಇಫ್ ದ ಟ್ರಯಲ್ ಈಸ್ ಡಿಲೇಡ್, ನೋಡಿ ಯಾವುದೇ ಒಂದು ನ್ಯಾಯಿಕ ವಿಚಾರಣೆ ಪ್ರಾಸಿಕ್ಯೂಷನ್ ಇದೆಯಲ್ಲ ಅದು ಭಾಳ ಡಿಲೇ ಆಯ್ತು ಅಂತ ಇಟ್ಕೊಳ್ಳಿ, ಡಿಲೇಡ್, ಬೇಲ್ ಮೇ ಬಿ ಗ್ರಾಂಟೆಡ್ ಇನ್ ಬೇಲೇಬಲ್ ಅಫೆನ್ಸಸ್. ನೋಡಿ ಎಸ್ಪೆಷಲಿ ಬೇಲೇಬಲ್ ಅಫೆನ್ಸಸ್ ಅಲ್ಲಿ ಅವನಿಗೆ ಬಾಂಡ್ ಕೊಡೋಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಒಂದೊಂದ್ಸಲ ಬಾಂಡ್ ಕೇಳ್ತಾರೆ, ಕೊಡೋಕ್ಕಾಗಲ್ಲ ಅವನಿಗೆ. ಆವಾಗ ಏನಾಗುತ್ತೆ, ಅದು ಬೇಲೇಬಲ್ ಅಫೆನ್ಸ್ ಆದರೆ ಅವನು 2 ತಿಂಗಳು ಜೈಲಲ್ಲಿದ್ದ ಅಂತ ಇಟ್ಕೊಳ್ಳಿ, 60 ದಿನ. ಆವಾಗ ಕೋರ್ಟ್ ಅವನೇನು ಮಾಡಿಬಿಡುತ್ತೆ, ರಿಲೀಸೇ ಮಾಡಿಬಿಡುತ್ತೆ. ದಟ್ ಈಸ್ ದಿ ಪ್ರೊವಿಷನ್ ಪವರ್ ಅವೈಲೇಬಲ್ ಟು ಕೋರ್ಟ್ ಆಫ್ಟರ್ ಟ್ರಯಲ್ ಬಟ್ ಬಿಫೋರ್ ಜಜ್ಮೆಂಟ್. ದಿಸ್ ಈಸ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆಫ್ಟರ್ ಟ್ರಯಲ್ ಬಿಫೋರ್ ಜಜ್ಮೆಂಟ್, ಟ್ರಯಲ್ ಎಲ್ಲ ಮುಗಿದು ಹೋಗಿದೆ, ರೈಟ್? ಇವ್ರ ಎಕ್ಸಾಮಿನೇಷನ್ ಪೇಪರು ಮಾರ್ಕ್ಸು ಎಲ್ಲ ಜಡ್ಜಿಗೆ ಗೊತ್ತಿದೆ, ಅಪರಾಧಿ ಹೌದು ಅಪರಾಧಿ ಅಲ್ವೋ ಅಂತ. ಜಡ್ಜಿಗೆ ಏನಾದರೂ ಅವನ ಅಪರಾಧಿ ಅಲ್ಲ ಅಂತ ಹೇಳಿ ಅನಿಸಿದ್ರೆ ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮೊದಲೇ ಅವನಿಗೇನು ಮಾಡ್ಬೋದು, ಬೇಲ್ ಕೊಟ್ಟು ರಿಲೀಸ್ ಮಾಡ್ಬೋದು. ಅಕ್ಯೂಸ್ಡ್ ಮೇ ಬಿ ರಿಲೀಸ್ಡ್ ಆನ್ ಬೇಲ್ ಇಫ್ ಫೌಂಡ್ ನಾಟ್ ಗಿಲ್ಟಿ. ಜಡ್ಜ್ಮೆಂಟ್ ಅನೌನ್ಸ್ ಮಾಡಿಲ್ಲ ಬಟ್ ಟ್ರಯಲ್ ಮುಗಿದಿದೆ, ಅಂಥ ಸಂದರ್ಭದಲ್ಲಿಯೂ ಕೂಡ ಏನು ಮಾಡ್ಬೋದು, ಜಡ್ಜ್ಮೆಂಟ್ ಅನೌನ್ಸ್ ಮಾಡೋದಕ್ಕಿಂತ ಮೊದಲೇ ಅವನಿಗೆ ಜಾಮೀನು ಕೊಡ್ಬೋದು. ಎಸ್, ದಿಸ್ ಇಸ್ ಆಲ್ ಅಬೌಟ್ ಸೆಕ್ಷನ್ 480. ಐ ಆಮ್ ಡಿಸ್ಕಸಿಂಗ್ ನೌ ವಾಟ್ ಸೆಕ್ಷನ್ 481 says. ಬೇಲ್ ಟು ರಿಕ್ವೈರ್ ಅಕ್ಸೆಪ್ಟೆನ್ಸ್ ಬಿಫೋರ್ ಅಪೆಲೇಟ್ ಕೋರ್ಟ್. ನೋಡಿ ಒಮ್ಮೆ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯ ಕೇಸ್ ನಡೆಯೋದು JMSC, JMFC ಅಥವಾ ಸೆಷನ್ಸ್ ಕೋರ್ಟ್, ಸೆಷನ್ಸ್ ಕೋರ್ಟ್ ಆಫ್ ಸೆಷನ್, ಕೋರ್ಟ್ ಆಫ್ ಸೆಷನ್ ಇಲ್ಲಿ ನಡೀತಾ ಇರ್ತದೆ ಕೇಸ್ಗಳು. ಕೇವಲ ಇವ್ರ ವಿಷಯಕ್ಕೆ ಮಾತ್ರ ಅಲ್ಲ, ಮುಂದೇನಾದರೂ ಸರ್ಕಾರ ಅಪೀಲ್ ಹಾಕ್ತು ಅಥವಾ ಪ್ರೈವೇಟ್ ಏಜೆಂಟ್ ಅಪೀಲ್ ಹಾಕ್ದ ಅಂತಂದ್ರೆ ನೀವು ಎಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೋ ಅಲ್ಲಿಯೂ ಹೋಗಿ ಅಟೆಂಡ್ ಮಾಡೋದು ಇಟ್ ಈಸ್ ಇಂಪ್ಲಾಯ್ಡ್ ಅನ್ನೋದನ್ನ ಸೆಕ್ಷನ್ 481 ಹೇಳ್ತೆ. ನಾವು ಬೇಲ್ ಕೊಟ್ಟಿರ್ತೀವಿ, ಬೇಲು ಇವಕ್ಕೆಲ್ಲ ನಾವು ಏನಂತೀವಿ, ಟ್ರಯಲ್ ಕೋರ್ಟ್ಸ್ ಅಂತೀವಿ. ದೀಸ್ ಆರ್ ಆಲ್ ಟ್ರಯಲ್ ಕೋರ್ಟ್ಸ್. ಒಂದು ವೇಳೆ ಕೇಸ್ ಇಲ್ಲೇ ನಡೆದಿತ್ತು ಅಂತ ಇಟ್ಕೊಳ್ಳಿ, ಕೇಸ್ ಇಲ್ಲೇ ನಡೆದ್ರೆ ಇದಕ್ಕೆ 2 ಅಪೆಲೇಟ್ ಕೋರ್ಟ್ ಇರ್ತವೆ. ಒಂದು ಸೆಷನ್ಸ್ ಕೋರ್ಟು ಅಪೆಲೇಟ್ ಕೋರ್ಟು, ಇನ್ನೊಂದು ಹೈಕೋರ್ಟ್ ಅಪೆಲೇಟ್ ಕೋರ್ಟು. ಈ ಸಂದರ್ಭದಲ್ಲಿಯೂ ಕೂಡ ನೀವು ಅಟೆಂಡ್ ಆಗಬೇಕು ಅನ್ನೋದು ಇಂಪ್ಲಾಯ್ಡ್ ಕಂಡೀಷನ್. Appearance of the accused during bail is mandatory. The bail bond shall remain in force for 6 months. Failure to appear attracts section 491. ಯಾವಾಗ ನೀವು ಅಪೆಲೇಟ್ ಕೋರ್ಟ್ ಮುಂದೆ ಹಾಜರಾಗದೆ ಹೋದ್ರೂ ಕೂಡ ಏನಾಗುತ್ತೆ, ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಪ್ರತಿ ಬೇಲ್ ಪೀರಿಯಡ್ ಎಷ್ಟಿರುತ್ತೆ, 60 ಡೇಸ್ಗಿರುತ್ತೆ. ದೀಸ್ ಪಾಯಿಂಟ್ಸ್ ಆರ್ ಎಕ್ಸ್ಪ್ಲೈನ್ಡ್ ಇನ್ section 481. Section 482. Yes, this is for all rich people. Rich people section. People with money. ಅವ್ರಿಗೆ ಈ ವಿಚಾರ ನಾನು ಲೈಟಾಗಿ ಹಂಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳ್ಬೋದು. ಎವ್ರಿಬಡಿ ಕ್ಯಾನ್ ಗೆಟ್ ದಿಸ್ ಬೇಲ್. ವಾಟ್ ಈಸ್ ದಿಸ್ ಬೇಲ್? Anticipatory bail may be granted only by the court of session or high court. ಕೆಲವೊಮ್ಮೆ ಏನಾಗುತ್ತೆ, ನನ್ನ ಮೇಲೆ ಕೇಸ್ ಬರ್ಬೋದು, ಕೇಸ್ ಹಾಕ್ಬೋದು ಅನ್ನುವಂಥ ಒಂದು ವಿಚಾರ ನನಗೆ ಗೊತ್ತಿದ್ರೆ ನಾನಾಗಲೇ ಹೋಗಿ ಏನು ಮಾಡ್ಬೋದು, ಆ್ಯಂಟಿಸಿಪೇಟರಿ ಬೇಲ್ ಕೇಳ್ಬೋದು. ಅಂದರೆ ಪೂರ್ವ ಜಾಮೀನು. ಪೊಲೀಸರು ನಮ್ಮ ಹತ್ರ ಬಂದಿರೋದೇ ಇಲ್ಲ, ನಾವಿನ್ನೂ ಅಕ್ಯೂಸ್ಡ್ ನಮಗೂ ಎಲ್ಲೂ ಮೆನ್ಷನ್ನು ಆಗಿರೋದಿಲ್ಲ, ಎಲ್ಲೂ FIR ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೇಳುವಂಥ ಬೇಲ್ಗೆ ಏನಂತಾರೆ, ಆ್ಯಂಟಿಸಿಪೇಟರಿ ಬೇಲ್ ಅಂತಾರೆ. Anticipatory bail may be granted by the court of session
ಆರ್ ಹೈಕೋರ್ಟ್. ನೋಡಿ, ಇಲ್ಲಿ ಸೆಷನ್ಸ್ ಕೋರ್ಟು ಅಥವಾ ಹೈಕೋರ್ಟು ಮಾತ್ರ ಏನು ಮಾಡ್ಬೋದು, ಆಂಟಿಸಿಪೇಟರಿ ಬೇಲ್ ಕೊಡ್ಬೋದು. ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹೋಗಿ ಆಂಟಿಸಿಪೇಟರಿ ಬೇಲ್ ಕೇಳೋಕ್ಕಾಗಲ್ಲ. ಯು ಕ್ಯಾನ್ ನಾಟ್ ಆಸ್ಕ್ ಬೇಲ್ ಇನ್ JMFC ಆರ್ JMSC. ಇವರಿಗೆ ಬೇಲ್ ಕೊಡುವ ಅಧಿಕಾರ ಇಲ್ಲ, ಆಂಟಿಸಿಪೇಟರಿ ಬೇಲ್ ಕೊಡುವ ಅಧಿಕಾರವಿಲ್ಲ. ಸೆಕ್ಷನ್ 481 ದೇ ಕೆನಾಟ್ ಯೂಸ್. ನೋ, ಆನ್ಸರ್ ಈಸ್ no. They cannot use section 482. Sorry, section 482. If this section is available, power is available, this power only to court of session and high court. ಇವರಿಬ್ಬರಿಗೆ ಮಾತ್ರ ಇರೋದು. Any person, ನೋಡಿ, here not the word used is not accused. The word used is not accused. ಯಾವುದೇ ವ್ಯಕ್ತಿ ಪೂರ್ವಭಾವಿಯಾಗಿ ಏನ್ ಮಾಡ್ಬೋದು, ಜಾಮೀನು ಕೇಳ್ಬೋದು. ಅಪ್ರೆಹೆಂಡಿಂಗ್ ಅರೆಸ್ಟ್ ಆಫ್ ನಾನ್ ಬೇಲೇಬಲ್ ಅಫೆನ್ಸ್. ಬೇಲೇಬಲ್ ಅಫೆನ್ಸ್ ಬೇಕಾಗಿಲ್ಲ, ಯಾಕಂದ್ರೆ ಬೇಲೇಬಲ್ ಅಫೆನ್ಸ್ ಇಟ್ ಇಸ್ ಎ ಮ್ಯಾಟರ್ ಆಫ್ ರೈಟ್. ನಾನ್ ಬೇಲೇಬಲ್ ಅಫೆನ್ಸ್, ಯಾವುದಕ್ಕೆ ಬೇಲ್ ಸಿಗೋದಿಲ್ಲ ಅಂತ ಇರ್ತದೆ ಅಂತ ಅಫೆನ್ಸ್ಗೆ ನೀವೇನ್ ಮಾಡ್ಬೋದು, ಆಂಟಿಸಿಪೇಟರಿ ಬೇಲ್ಗಾಗಿ ನೀವು ಸೆಷನ್ಸ್ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅಪ್ಲೈ ಮಾಡ್ಬೋದು. ಸೆಷನ್ಸ್ ಕೋರ್ಟ್ಗೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ, ಸೆಷನ್ಸ್ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಕಂಡೀಷನ್ಸ್ ನೋಡಿ, ಕಂಡೀಷನ್ಸ್ ಮೇ ಇನ್ಕ್ಲೂಡ್. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ನ ನೀವು ತಗೊಳ್ಳೋದಾದ್ರೆ ಈ ಎಲ್ಲ ಸಾಮಾನ್ಯವಾದಂತಹ ಕಂಡೀಷನ್ಸ್ನವರು ಹಾಕ್ತಾರೆ. ಯಾಕೆ ಅಂತಂದ್ರೆ ಪೊಲೀಸರ ಕೆಲಸ ತನಿಖೆ ಮಾಡುವಂಥದ್ದು, ತನಿಖೆಗೆ ಸಹಕರಿಸುವುದು ಆಪಾದಿತನ ಕರ್ತವ್ಯ. ಹಿ ಹ್ಯಾಸ್ ಟು ಒಬೇ ದ ಲಾ ಆಫ್ ದ ಲ್ಯಾಂಡ್. ಆದ್ದರಿಂದ ದಿಸ್ ಈಸ್ ದ ಫಸ್ಟ್ ಕಂಡೀಷನ್ ಇನ್ ಆಂಟಿಸಿಪೇಟರಿ ಬೇಲ್. Available for interrogation and help the police in investigation. ವಿಚಾರಣೆಗೆ ಯಾವಾಗಲೂ ಅವ್ರು ಹೋಗ್ತಾ ಇರಬೇಕು. ನೋ ಇಂಡ್ಯೂಸ್ಮೆಂಟ್, ಥ್ರೆಟ್ ಆರ್ ಪ್ರಾಮಿಸ್ ಟು ವಿಟ್ನೆಸ್. ನೀವು ಯಾರ್ದೋ ಮೇಲೆ ಪ್ರಭಾವ ಬೀಳೋ ಹಾಗಿಲ್ಲ, ಹೆದರಿಕೆ ಹಾಕುವ ಹಾಗಿಲ್ಲ. ಮತ್ತು ಈ ಏನು ಸಾಕ್ಷಿಗಳಿಗೆ ನಿನಗೆ ಅಷ್ಟು ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವರಿಗೆ ಆಸೆ ತೋರಿಸೋ ಹಾಗಿಲ್ಲ. ಆಮೇಲೆ ಭಾರತ ದೇಶವನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಇವು ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ಸ್ಟ್ಯಾಂಡರ್ಡ್ ಕಂಡೀಷನ್ ಈಸ್ ನಂಬರ್ 1, ನಂಬರ್ 2, ನಂಬರ್ 3. ಇದಲ್ಲದೆ ಇನ್ನೂ ಅನೇಕ ಕಂಡೀಷನ್ಗಳನ್ನ ಅವಶ್ಯಕತೆ ಇದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಕೋರ್ಟ್ ಮೇ ಇಂಪೋಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ನೋ ಆಂಟಿಸಿಪೇಟರಿ ಬೇಲ್ ಫಾರ್. ಆದ್ರೆ ಎಲ್ಲರಿಗೂ ಆಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ, ಎಲ್ಲರಿಗೂ ಆಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ. The persons who are booked under BNS 65, the persons who are booked under BNS 70 subclass 2, ನಾನು ಅವು 2 ಅಪರಾಧಗಳನ್ನು ಅಲ್ಲಿ ಬರೆದಿದ್ದೀನಿ. ಅಂಥ ವ್ಯಕ್ತಿಗಳಿಗೆ ಬೇಲ್ ಸಿಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳನ್ನು ನೀವು ಬರೆಯೋದಾದ್ರೆ ಇವೆರಡು ಕೇಸ್ನ ನೀವು ನೆನ್ಪಿಟ್ಕೋಬಹುದು. ಗುರ್ಬಕ್ಷ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಸುಶೀಲ್ ಅಗರ್ವಾಲ್ ವರ್ಸಸ್ NCT ಡೆಲ್ಲಿ, ಈ 2 ಪ್ರಕರಣಗಳ ವಿಚಾರಗಳನ್ನು ನೀವು ನೋಡಿ ಅವನು ಬರಿಬೋದು. ದಿಸ್ ಈಸ್ ಫಾರ್ ನಾಟ್ ಗಿವಿಂಗ್ ಬೇಲ್ಸ್. ರೇಪಿಸ್ಟ್ಗಳಿಗೆ, ಗ್ಯಾಂಗ್ ರೇಪಿಸ್ಟ್ಗಳಿಗೆ ಬೇಲ್ ಸಿಗೋದಿಲ್ಲ. ಅವರು ಸಮಾಜದ ಕಟು ವಿರೋಧಿಗಳು, ಅವ್ರಿಗೆಂದು ಜಾಮೀನು ಸಿಗಬಾರ್ದು. ದೆನ್ ಸೆಕ್ಷನ್ 483. ಸೆಕ್ಷನ್ 483 talks about the extra powers which the sessions court is having, which the high court is having. ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಹೆಚ್ಚಿನ ಅಧಿಕಾರಗಳಿದೆ ಬೇಲ್ ಕೊಡುವಂಥದ್ದು. ದೇ ಹ್ಯಾವ್ ವಾಟ್ ಎಕ್ಸ್ಟ್ರಾ. ದ ಕೋರ್ಟ್ಸ್ ಮೇ ಇಂಪೋಸ್ ಸ್ಪೆಷಲ್ ಕಂಡೀಷನ್ಸ್ ಫೈಲ್ ಗ್ರಾಂಟಿಂಗ್ ಬೇಲ್. ದೇ ಮೇ ಮಾಡಿಫೈ ಆರ್ ಕ್ಯಾನ್ಸಲ್ ಕಂಡೀಷನ್ಸ್ ಇಂಪೋರ್ಡ್ ಬೈ ಮ್ಯಾಜಿಸ್ಟ್ರೇಟ್. ಇವ್ರಿಗೆ ವಿಶೇಷ ಅಧಿಕಾರ ಇದೆ. ಆಮೇಲೆ ವಿಶೇಷ ಕಂಡೀಷನ್ಗಳನ್ನ ಹಾಕಿ ಇವರು ಬೇಲ್ ಕೊಡ್ಬೋದು. ಫಾರ್ ಸೀರಿಯಸ್ ಅಫೆನ್ಸಸ್, ನೋಡಿ, ಅಕಸ್ಮಾತ್ ಇವರು ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಗಂಭೀರ ಅಪರಾಧಗಳ ವಿಷಯದಲ್ಲಿ ಈ ಪ್ರಾಸಿಕ್ಯೂಟರ್ನ ಕೇಳಲಾರ್ದೆ ಬೇಲ್ ಕೊಡೋಕ್ಕೆ ಅಧಿಕಾರ ಇಲ್ಲ. ಪ್ರಾಸಿಕ್ಯೂಟರ್ನ ಕೇಳಲಾರ್ದೆ ಬೇಲ್ ಕೊಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ. ದೇ ಕೆನಾಟ್ ಗ್ರಾಂಟ್ ಬೇಲ್ ವಿದೌಟ್ ದಿ ಅಬ್ಜೆಕ್ಷನ್ಸ್ ಬೈ ದಿ. ಸೊ ವಾಟ್ ಹ್ಯಾಪನ್ಸ್ ಈಸ್ he will raise objection. Then if objections are reasonable, then bail will not be granted.
But if the objections are unreasonable, court has got every right. But without the knowledge of prosecutor, government prosecutor, bail cannot be given. And then for these sections, notice to PP is mandatory. ನೋಡಿ, ಅಕಸ್ಮಾತು ಕೋರ್ಟು ಈ ಪ್ರಕರಣದಲ್ಲಿ ಬೇಲ್ ಕೊಡಬೇಕು ಅಂತ ಇಷ್ಟಪಡ್ತು ಅಂತ ಇಟ್ಕೊಳ್ಳಿ. ಈ ಪ್ರಕರಣದಲ್ಲಿ ಯಾವಾಗ ಆ ಪ್ರಕರಣದಲ್ಲಿ ಬೇಲ್ ಕೊಡುತ್ತೆ, ಏನಾಗುತ್ತೆ ಅಂತಂದ್ರೆ ಅವ್ರ ಮೇಲಿನ ಈ ಆಪಾದನೆಗಳು ಪ್ರೇಮ್ಡ್ ಇರ್ಬೋದು, ಸುಳ್ಳಿರ್ಬೋದು, ಆ ರೀತಿ ಸಾಧ್ಯತೆ ಇರ್ತದೆ. ಆವಾಗ ಏನು ಮಾಡ್ತೀವಿ, ಇಂತಹ ವಿಷಯದಲ್ಲಿ ನಾನು ಬೇಲ್ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ, ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯಾ ಅಂಥೇಳಿ ಅವ್ರಿಗೆ ನೋಟಿಸ್ ಕೊಟ್ಟು 15 ದಿವಸ ಗೌರ್ಮೆಂಟ್ ಪ್ರಾಸಿಕ್ಯೂಟರ್ಗೆ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಟೈಮ್ ಕೊಟ್ಟು ಅದಾದಮೇಲೆ ಅದರ ಎಡ್ಜುಡಿಕೇಷನ್ ಮಾಡಿ ಬೇಲ್ ಕೊಡ್ಬೋದು. ದೆನ್ ಸೆಕ್ಷನ್ 484 ಆನ್ವರ್ಡ್ಸ್ ದೇ ಟಾಕ್ ಅಬೌಟ್ ಅಮೌಂಟ್ಸ್ ಆಫ್ ಬಾಂಡ್ ಅಮೌಂಟ್ ಬಗ್ಗೆ ಮಾತಾಡ್ತಾರೆ. ದ ಅಮೌಂಟ್ ಆಫ್ ಬಾಂಡ್ ಶಾಲ್ ಬಿ ರೀಸನೇಬಲ್ ಆ್ಯಂಡ್ ಪ್ರೊಪೋರ್ಷನೇಟ್ ಟು ಫೈನಾನ್ಷಿಯಲ್ ಕಂಡೀಷನ್. ನೋಡಿ, ಯಾವುದೋ ಬಡವನಿಗೆ ನೀವು 2 ಲಕ್ಷ ಕೊಡು, 5 ಲಕ್ಷ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾನೆ, ಅದನ್ನು ರೀಸನೇಬಲ್ ಆಗಿ ಮಾಡಬೇಕು. ದ ಕೋರ್ಟ್ ಆಫ್ ಸೆಷನ್ ಆರ್ ಹೈಕೋರ್ಟ್, ನೋಡಿ, ಈ ಅಮೌಂಟ್ ಆಫ್ ಬಾಂಡ್ ವಿಷಯದಲ್ಲಿ ಹೈಕೋರ್ಟು ಮತ್ತು ಸೆಷನ್ ಕೋರ್ಟು ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಕಿದಂತಹ ಅಮೌಂಟ್ ಏನಾದ್ರು ಇದ್ದರೆ ಆ ಅಮೌಂಟನ್ನು ಅವರು ಕಮ್ಮಿ ಮಾಡ್ಬೋದು. ಎಸ್ಪೆಷಲಿ ನಾನ್ ಬೇಲೇಬಲ್ ಅಫೆನ್ಸಸಲ್ಲಿ ಈ ಕೋರ್ಟ್ಗಳಿಗೆ ಪವರ್ ಇದೆ, ಏನು ಬೇಲ್ ಕೊಡಲಿಕ್ಕೆ. ಅವರು ಹೆಚ್ಚು ಅಮೌಂಟನ್ನು ಹಾಕಬಾರ್ದು ಅಂತಕ್ಕಂಥದ್ದು. 485 to 486 ಏನಾಗುತ್ತೆ ಅಂತಂದರೆ ಬಾಂಡ್ ಆಫ್ ಅಕ್ಯೂಸ್ಡ್ ಆ್ಯಂಡ್ ಶ್ಯೂರಿಟಿ, ಏನು ಅದ್ರ ಬಗ್ಗೆ ಮಾತಾಡ್ತಾರೆ. ದ ಅಕ್ಯೂಸ್ಡ್ ಶಾಲ್ ಎಕ್ಸಿಕ್ಯೂಟ್ ಎ ಬಾಂಡ್. ಫಸ್ಟ್ ಅವನೇ ಬಾಂಡ್ ಕೊಡಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ಹೀಸ್ ಬಾಂಡ್ ಶ್ಯೂರಿಟಿ ಯಾರು ಬಾಂಡ್ ಕೊಡೋದಿಲ್ಲ. ದೆನ್ ಶ್ಯೂರಿಟೀಸ್ ಶಾಲ್ ಎಕ್ಸಿಕ್ಯೂಟ್ ಎ ಬಾಂಡ್, ಎನ್ಶ್ಯೂರ್ ಅಪಿಯರೆನ್ಸ್ ಆಫ್ ದ ಅಕ್ಯೂಸ್ಡ್. ಇವನು ಕೂಡ ಆಶ್ವಾಸನೆ ಕೊಟ್ಟಿರ್ತಾನೆ. ಏನು ಆಶ್ವಾಸನೆ ಕೊಟ್ಟಿರ್ತಾನೆ, ನೀವು ಕರೆದಾಗೆಲ್ಲ ಬರ್ತೀನಿ ಅಂತ ಬಾಂಡಲ್ಲಿ ಬರೆದಿರ್ತಾನೆ. ದಟ್ ಈಸ್ ಹಿ ಹ್ಯಾಸ್ ಟು ರೈಟ್ ದಟ್ ಹಿ ವಿಲ್ ಕೋಆಪರೇಟ್, ಹಿ ವಿಲ್ ಕಮ್ ವೆನ್ ಎವರ್ ಹಿ ಇಸ್ ಕಾಲ್ಡ್, ಅದೆಲ್ಲ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ನಾವು ಅವನ್ನ ನೀವು ಕರೆದಾಗ ಅವ್ನು ಕರ್ಕೊಂಬರೋ ಪ್ರಯತ್ನ ನಾವು ನಿಮ್ಮ ಮುಂದೆ ತಂದು ಹಾಜರುಪಡಿಸ್ತೀವಿ ಅಂತ ಹೇಳಿ ಶ್ಯೂರಿಟಿಗಳು ಹೇಳಿರ್ತಾರೆ, ಜಾಮೀನ್ದಾರರು. ನೋಡಿ, ಜಾಮೀನ್ದಾರರು ಆ ರೀತಿ ಹೇಳಿರ್ತಾರೆ, ಆರೋಪಿತನ ನಾವು ತಂದು ಒಪ್ಪಿಸ್ತೀವಿ ನಿಮಗೆ. ಕೋರ್ಟ್ ಶಾಲ್ ವೆರಿಫೈ. ಆದರೆ ಇದು ಕೂಡ ಒಂದು ಉದ್ಯೋಗ, ಶ್ಯೂರಿಟಿ ಕೊಡೋದು. ಅದನ್ನು ಕೋರ್ಟ್ ಚೆಕ್ ಮಾಡ್ತದೆ. ಏನು ಚೆಕ್ ಮಾಡ್ತದೆ? ಕೋರ್ಟ್ ಶಾಲ್ ವೆರಿಫೈ ಕ್ರೆಡಿಬಿಲಿಟಿ ಆ್ಯಂಡ್ ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ಶ್ಯೂರಿಟೀಸ್. ಅವರು ನಿಜವಾಗಿ ಯೋಗ್ಯರಿದ್ದಾರಾ ಜಾಮೀನು ಕೊಡಲಿಕ್ಕೆ ಅನ್ನೋದನ್ನು ನೋಡ್ತದೆ, ಮತ್ತು ಅವರ ಆರ್ಥಿಕ ಸಾಮರ್ಥ್ಯವನ್ನು ಕೂಡ ಕೋರ್ಟ್ ನೋಡ್ತದೆ. ಅದು ಸರಿ ಇದೆ ಅಂತಂದ್ರೆ ಶ್ಯೂರಿಟಿನೂ ಒಪ್ಕೊಳ್ತಾರೆ, ಇಲ್ಲಾಂದ್ರೆ ಶ್ಯೂರಿಟಿನೂ ಕೋರ್ಟ್ ಮೇ ರೆಫ್ಯೂಸ್ ದ ಶ್ಯೂರಿಟಿ ಆಲ್ಸೋ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಕೋರ್ಟ್ ಮೇ ದೆನ್ ಡಿಸ್ಚಾರ್ಜ್ ಫೋರ್ಫಿಚರ್ ಆ್ಯಂಡ್ ಕ್ಯಾನ್ಸಲೇಷನ್ ಆ್ಯಂಡ್ ಅಪೀಲ್. ನೋಡಿ, ಈಗ ಒಮ್ಮೆ ಬೇಲ್ ಅಮೌಂಟನ್ನು ಅವರು ಬೇಲ್ ಕೊಟ್ಟ ಮೇಲೆ, ಶ್ಯೂರಿಟಿ ಕೊಟ್ಟ ಮೇಲೆ ಏನಾಗ್ಬೋದು, ಫಸ್ಟ್ ಥಿಂಗು ಅವನು ಅಲ್ಲೆಲ್ಲ ಹೇಳಿ ಸತ್ಯವನ್ನು ಹೇಳಿ ನಾನು ಬರ್ತೀನಿ ಸರ್ ಅಂತ ಹೇಳಿ ಬಂದಿರ್ತಾನೆ ಅಕ್ಯೂಸ್ಡು. ಬಟ್ ಆಮೇಲೆ ಹೋಗೋದೇ ಇಲ್ಲ. ಹಿ ವಿಲ್ ವೈಲೇಟ್, ಹೂ ಅಕ್ಯೂಸ್ಡ್ ವಿಲ್ ವೈಲೇಟ್ ಎಕ್ಸಿಕ್ಯೂಷನ್. ಫಸ್ಟ್ ಥಿಂಗ್ ಇದನ್ನು ನೋಡ್ಬಿಡ. ಎಕ್ಸಿಕ್ಯೂಷನ್ ಆಫ್ ಬಾಂಡ್ ರಿಸಲ್ಟ್ ಇನ್ ಇಮಿಡಿಯೇಟ್ ರಿಲೀಸ್. ನೋಡಿ, ಒಬ್ಬ ವ್ಯಕ್ತಿ ಬಾಂಡ್ ಕೊಟ್ಕೊಳ್ಳಿ ಅವನು ಏನು ಮಾಡಬೇಕು, ಇಮಿಡಿಯೇಟ್ ರಿಲೀಸ್ ಅಲ್ಲೇ ಬಿಟ್ಟು ಬಿಡ್ತೀವಿ. ಎಲ್ಲಿ? ಪೊಲೀಸ್ ಕಸ್ಟಡಿಯಲ್ಲಿದ್ದರೆ. ಅವನು ಜೈಲಲ್ಲಿದ್ದರೆ ರಿಲೀಸ್ ಆರ್ಡರ್ ವಿಲ್ ಬಿ ಇಶ್ಯೂಡ್. ಬೈ ದ ಕೋರ್ಟ್. ಆವಾಗ ಜೈಲ್ ಅಧಿಕಾರಿ ಅವನ್ನ ಬಿಡುಗಡೆಗೊಳಿಸ್ತಾರೆ. ದಟ್ ಈಸ್ ದಿ ಫಸ್ಟ್ ಪ್ರೊಸೀಜರ್ ರಿಗಾರ್ಡಿಂಗ್ ಪರ್ಸನ್ ಹೂ ಈಸ್ ಅವೈಲೇಬಲ್ ಇನ್ ಪೊಲೀಸ್ ಕಸ್ಟಡಿ ಆರ್ ಎಟ್ ದ ಕೋರ್ಟಲ್ಲೇ ಬಂದು ಸರೆಂಡರ್ ಆಗಿ ಬೇಲ್ ಕೇಳ್ಬೋದು ಅವನು. ಆವಾಗ ತಕ್ಷಣದಿಂದನೇ ಅವನು ಬಿಡುಗಡೆ ಮಾಡ್ಬೋದು. ದೆನ್ ವೈಲೇಷನ್ ಆಫ್ ಬೇಲ್ ಬಾಂಡ್. ಅಕಸ್ಮಾತು ಕೊಟ್ಟಂತಹ ಬೇಲ್ ಬಾಂಡ್ ಅಂದರೆ ಅದರಲ್ಲಿ ಏನು ನಾವು ನಿರ್ಬಂಧಗಳನ್ನು ಹೇಳಿರ್ತೀವಿ, ಷರತ್ತುಗಳನ್ನು ಕೊಟ್ಟಿರ್ತೀವಿ, ಆ ಷರತ್ತುಗಳ ಉಲ್ಲಂಘನೆ ಮಾಡಿದರೆ ಏನಾಗುತ್ತೆ ಅಂತಂದರೆ ಅವರ ಬೇಲ್ನ ನಾವು ಫೋರ್ಫೀಚರ್ ಮಾಡ್ತೀವಿ, ಜಪ್ತಿ ಮಾಡ್ತೀವಿ. ಬೇಲ್ನ ಜಪ್ತಿ ಮಾಡ್ತೀವಿ ಅಂದರೆ ಜಾಮೀನು ಕೊಟ್ಟಿರ್ತಾರೆ, ನಾ ಇಲ್ಲಾಂದರೆ 20,000 ರೂಪಾಯಿ ಕೊಡ್ತೀನಿ ಅಂತ 20,000 ರೂಪಾಯಿ ವಸೂಲು ಮಾಡ್ತೀವಿ ನಾವು. ದೆನ್ 20,000 rupees ವಿಲ್ ಬಿ ಟೇಕನ್ ಫ್ರಮ್ ದ ಶ್ಯೂರಿಟಿ. ಶ್ಯೂರಿಟಿ ಮೇ ಬಿ ಡಿಟೈನ್ಡ್ ಇನ್ ಸಿವಿಲ್ ಜೈಲ್. ನೋಡಿ, ಒಂದು ವೇಳೆ ಅವನು ಫೋರ್ಫೀಚರ್ ಮಾಡಿದ ಮೇಲೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಅವನಿಗೆ ನಾವು 2 ತಿಂಗಳು ಜೈಲಲ್ಲಿ ಇಡ್ಬೋದು. 2 ತಿಂಗಳು ಅವನೇನು ಮಾಡ್ಬೋದು, ಸಿವಿಲ್ ಜೈಲ್ ಫಾರ್ 2 months ಅವನ್ನ ಜೈಲಲ್ಲಿ ಹಾಕ್ಬಿಡ್ಬೋದು. ಅದಕ್ಕೆ ಸಿವಿಲ್ ಜೈಲ್ ಅಂತಾರೆ. ಆ ರೀತಿ ಬಾಂಡ್ ಫೇಲಿಯರ್ ಆದರೆ, ಶ್ಯೂರಿಟಿ ಫೇಲಿಯರ್ ಆದರೆ, ಫಾರ್ ಶ್ಯೂರಿಟಿ ಆಲ್ಸೋ ನೋಡಿ, ಶ್ಯೂರಿಟಿ ಕೊಟ್ಟರೆ ನೀವು ಅವನೇನಾದರೂ ಕರೆಕ್ಟ್ ಅಟೆಂಡ್ ಆಗಲಿಲ್ಲ ಅಂದರೆ ನೀವು ಜೈಲಿಗೆ ಹೋಗ್ಬೇಕಾಗ್ತದೆ ಅನ್ನೋದು ನಮ್ಮ ಸೆಕ್ಷನ್
487, 496 ನೋಡ್ಬೋದು. ಡೆತ್ ಆಫ್ ಶ್ಯೂರಿಟಿ ರಿಕ್ವೈರ್ಸ್ ಫ್ರೆಶ್ ಶ್ಯೂರಿಟಿ. ನೋಡಿ, ದಿಸ್ ಈಸ್ ಅನದರ್ ಥಿಂಗ್. ದಿಸ್ ಈಸ್ ಅನದರ್ ಕಾನ್ಸೆಪ್ಟ್ ಆಫ್ ಬೇಲ್ ಬಾಂಡ್ಸ್. 1, 2, 3, 4. ಯಾವುದೇ ಒಬ್ಬ ವ್ಯಕ್ತಿ ಬೇಲ್ ಕೊಟ್ಟ ವ್ಯಕ್ತಿ ಸತ್ತು ಹೋದ ಅಂತ ಇಟ್ಕೊಳ್ಳಿ, ಆವಾಗ ಅವನ ಬದಲಾಗಿ ಇನ್ನೊಬ್ಬ ವ್ಯಕ್ತಿನ ಇವ್ರು ಏನು ಮಾಡಬೇಕು, ಜಾಮೀನ್ದಾರನಾಗಿ ಕರ್ಕೊಂಬರ್ಬೇಕು, ಶ್ಯೂರಿಟಿಯಾಗಿ ಕರ್ಕೊಂಬರ್ಬೇಕು. ಜಾಮೀನ್ದಾರನ ಮರಣವಾದರೆ ಹೊಸ ಜಾಮೀನು ಅಗತ್ಯ ಬೀಳುತ್ತದೆ. ಅಕ್ಯೂಸ್ಡ್ ಬಿಲೋ 18 years. ಯಾವುದೇ ಒಬ್ಬ ವ್ಯಕ್ತಿ 18 ವರ್ಷದ ಕೆಳಗಿದ್ದ ಅಂತ ಇಟ್ಕೊಳ್ಳಿ, ಅವಂಗೆ ವೈಯಕ್ತಿಕ ಬಾಂಡ್ ಕೊಡಕ್ಕೆ ಬರಲ್ಲ, ಪರ್ಸನಲ್ ಬಾಂಡ್ ಕೊಡೋಕ್ಕಾಗಲ್ಲ. ಅವನೇನು ಮಾಡಬೇಕು, ಅವನ ಗಾರ್ಡಿಯನ್ ಯಾರಾದರೂ ಅವನಿಗೆ ಬಾಂಡ್ ಕೊಡಬೇಕಾಗ್ತದೆ. ಅಪೀಲ್ ಅಗೇನೆಸ್ಟ್ ಫೋರ್ಫೀಚರ್ ಆಸ್ ಪರ್ ಸೆಕ್ಷನ್ 495. ನೋಡಿ, ಅಕಸ್ಮಾತು ಯಾವುದೇ ಒಂದು ಕೋರ್ಟ್ ಅಪೀಲ್ ಕೊಡಲಿ, ಇದನ್ನು ಬೇಲ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನು ಅಪೀಲು ಮಾಡ್ಬೋದು. ಮೇಲ್ಮನವಿಗೆ ಅವಕಾಶ. ಸೆಷನ್ ಕೋರ್ಟ್ ಬೇಲ್ ಕೊಡಲಿಲ್ವಾ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬೇಲ್ ಕೊಡಲಿಲ್ವಾ, ನೀವು ಸೆಷನ್ಸ್ ಕೋರ್ಟ್ಗೆ ಹೋಗ್ಬೋದು. ಸೆಷನ್ ಕೋರ್ಟ್ ಬೇಲ್ ಕೊಡಲಿಲ್ವಾ, ನೀವು ಹೈಕೋರ್ಟ್ಗೆ ಏನು ಮಾಡ್ಬೋದು, ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಲ್ ಆ್ಯಂಡ್ ಬೇಲ್ ಬಾಂಡ್. ಸಂಕ್ಷಿಪ್ತವಾಗಿ ನಾನು ಪ್ರಮುಖ ಸೆಕ್ಷನ್ಗಳನ್ನು ತೊಗೊಂಡಿದ್ದೀನಿ. ದೆನ್ ದಿಸ್ ಓನ್ಲಿ ಐ ಹ್ಯಾವ್ ರೆಡ್ಯೂಸ್ ಟು ರೇಂಜ್ ದಟ್ ಈಸ್ 487 to 496. ಐ ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು ರೇಂಜ್, ಯಾಕೆಂದರೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡು. ದ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಬೇಲ್ ಆ್ಯಂಡ್ ಬೇಲ್ ಬಾಂಡ್ಸ್ ಅಂಡರ್ BNSS ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಲಿಬರ್ಟಿ ಎಲ್ಲಿ ಬರುತ್ತೆ ನಮಗೆ, ಆರ್ಟಿಕಲ್ 21, ಆ್ಯಂಡ್ ಸೋಷಿಯಲ್ ಇಂಟ್ರೆಸ್ಟ್, ಸಾಮಾಜಿಕ ಇಂಟ್ರೆಸ್ಟ್ ಯಾಕೆ ಬರುತ್ತೆ ಇಲ್ಲಿ? ಯಾಕೆ ಅಂತಂದರೆ ಅಪರಾಧಿಗಳು ಸಮಾಜದಲ್ಲಿ ಇರಬಾರ್ದು, ಅವ್ರ ಸಮಾಜದಿಂದ ಹೊರಗಿರಬೇಕು. ಬೈ ರಿಟೈನಿಂಗ್ ಜುಡಿಷಿಯಲ್ ಡಿಸ್ಕ್ರಿಷನ್. ನೋಡಿ, ನಾನ್ ಬೇಲೆಬಲ್ ಅಫೆನ್ಸಸ್ನಲ್ಲಿ ನಾವೇನು ಮಾಡಿದ್ದೀವಿ, ನ್ಯಾಯಿಕವಾದಂತಹ ವಿವೇಚನಾಧಿಕಾರವನ್ನು ಉಳಿಸ್ಕೊಂಡಿದ್ದೀವಿ. ಇಂಟ್ರೊಡ್ಯೂಸಿಂಗ್ ಹ್ಯೂಮೇನ್ ಸೇಫ್ ಗಾರ್ಡ್ಸ್, ಎಲ್ಲರಿಗೂ ನಾವು ಸೇಫ್ ಗಾರ್ಡನ್ನು ಕೊಟ್ಟಿದ್ದೀವಿ. ಡಿಸ್ಕರೇಜಿಂಗ್ ಅನ್ನೆಸರಿ ಡಿಟೆನ್ಷನ್, ಸುಮ್ಮನೆ ಯಾರನ್ನೂ ಒಳಗಿಡೋ ಹಾಗಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಒಂದು ಅವರ ಜೇಲ್ ಪೀರಿಯಡು ಅರ್ಧ ಕಳೆದುಬಿಟ್ರೆ ನಾವು ಅವ್ರನ್ನ ಇಮಿಡಿಯೇಟ್ ರಿಲೀಸ್ ಮಾಡ್ತೀವಿ. BNSS ಎನ್ಫೋರ್ಸಸ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಮಸ್ಟ್ ಬಿ ಫೇರ್, ಜಸ್ಟ್ ಆ್ಯಂಡ್ ರೀಸನೇಬಲ್. ಸೊ ದಿಸ್ ಈಸ್ ದಿ ಐಡಿಯಾ ಆಫ್ ದಿ ಬೇಲ್ ಆ್ಯಂಡ್ ಬೇಲ್ ಬಾಂಡ್ಸ್ ಅಂತ ಹೇಳ್ತಾ ಇದನ್ನು ಕನ್ನಡದಲ್ಲಿ ಇಲ್ಲಿ ನಿಮಗೆ ತರ್ಜುಮೆ ಮಾಡಿದ್ದೀನಿ. ಓಕೆ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ, ಆ್ಯಂಡ್ ಆ್ಯಸ್ ಯೂಸ್ವಲ್ ಯು ಕ್ಯಾನ್ ಟ್ರೈ ಫಾರ್ ಮೈ ನೋಟ್ಸ್ ಆನ್ ದಿಸ್ ಚಾನಲ್. ಸೊ ಹೀಗಾಗಿ ನಾನು ನಿಮಗೆ ಬೈ ಆ್ಯಂಡ್ ಲಾರ್ಜ್ ಇನ್ನೊಂದು ಸಲ ನಿಮ್ಮ ನೆನಪಿಗೆ ತರ್ತಾ ಇದ್ದೀನಿ. ಈ ವಿಡಿಯೋಗಳು ನನ್ನ ಈ ವಾರದಲ್ಲಿ ಇನ್ನೊಂದು 2-3 ವಿಡಿಯೋಸಲ್ಲಿ ನಾನು CPC ವಿಡಿಯೋಗಳನ್ನ ಮುಗಿಸೋದ್ರಿಂದ ಕಂಟಿನ್ಯೂಯಸ್ ಆಗಿ ನಿಮಗೆ ಈ ವಿಡಿಯೋಗಳನ್ನ ತರ್ತೀನಿ. ಮೋಸ್ಟ್ ಪ್ರಾಬಲಿ ನಾನು ಇದರಿಂದ ಯೂನಿಟ್ 2ನ ವಿಡಿಯೋ ಮಾಡಿದ್ದೀನೋ, ಜಸ್ಟ್ ಐ ವಿಲ್ ಚೆಕ್, ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಗಿವ್ ಯು ದ ರಿಕ್ವೈರ್ಡ್ ಡೀಟೇಲ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.